ಯದಮೂಲಿಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೆ ಪ್ರಪದದಂ ದೇವಂ ಚಿದ್ಧಾರೂಢಮಹಂ ಭಜೆ ಪ್ರಾತಸ್ಮರಣೀಯ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ವಂದೇ ಜಗದ್ಗುರು ಶ್ರೀ ಸಿದ್ಧಾರೂಢರನ್ನು ಎಲ್ಲ ಹುಡುಗರಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪಗಳೇ ಆದಂತಹ ಪರಮ ಸದ್ಗುರುವಿನ ಪವಿತ್ರ ಪಾದಾರವಿಂದಗಳಲ್ಲಿ ಅಣೆಗಳನ್ನು ಗ್ರಂಥಕರ್ತರು ಕಾರ್ಯಕ್ಕೆ ಕಾರಣೀಭೂತರು ಆದ ಶ್ರೀ ರಾಮದೇವ ಸದ್ಗುರುಗಳ ಚರಣಾರವಿಂದಗಳಲ್ಲಿಯೂ ಪರಮಟ್ಟು ಪ್ರಸ್ತುತ ಗ್ರಂಥವನ್ನು ಮರಾಠಿಗೆ ಅಳವಡಿಸಿದ ಶ್ರೀ ನೆಲೆ ಮಹಾರಾಜರ ಅಜ್ಜಾವರಗಳಿಗೂ ಕೂಡ ಅಭಿವಂದಿಸಿ ತಮ್ಮೆಲ್ಲರ ಸದುದಯಕ್ಕೆ ಸಾಕ್ಷಿಯಾಗಿ ಬರುವ ಆ ಪರಾತ್ಪರ ಪರಶಿವನು ಕೂಡ ವಂದಿಸುತ್ತಾ ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ಇಂದಿನವರೆಗೆ ಈ ಪರ್ಯಂತರವಾಗಿ ಪಂಚೀಕರಣ ಅನ್ನುವಂತಹ ವಿಷಯವನ್ನು ಹೇಳುತ್ತಾ ಹೊರಟಿದ್ದಾರೆ. ಇಂದಿನ ದಿವಸ ಏನ್ ಹೇಳ್ಕೊಂಡು ಬಂದು ಅಂತಂದ್ರೆ ज्योतिषी जानना जो व्यक्ति है ऐसी गोष्ठ अंदर तन्न स्ವಂತ ಊರಿಗೆ ಹೋಗುತ್ತಂತಹ ಯಾವ ವ್ಯಕ್ತಿ ಆತನ ವಿಷಯವಾಗಿ ಕಥೆಯನ್ನ ಹೇಳ್ಕೊಂಡು ಬಂದರು. ಯಾವಾಗ ಆತ ತನ್ನ ಊರಿಗೆ ಹೊರಟಿದ್ದ ಮಾರ್ಗದಲ್ಲಿ ಹೊಳೆ ಬಂದಾಗ ಆ ನದಿಯನ್ನು ದಾಟುವಂತಹ ಧೈರ್ಯ ಆತನಿಗೆ ಸ್ವತಃ ಇಲ್ಲವೇ ಇರುವುದರಿಂದ, ಯಾಕಂದ್ರೆ ಆ ನದಿಯ ಆಳವೆಷ್ಟು, ಯಾವ ಸ್ಥಾನದಲ್ಲಿ ಎಷ್ಟು ಆಳವಾಗಿದೆ ಅಥವಾ ಯಾವ ಸ್ಥಾನದಲ್ಲಿ ಪ್ರವಾಹವು ಅತ್ಯಂತ ತೇಜವಾಗಿದೆ ಅನ್ನುವಂಥದ್ದರ ಅರಿವೆ ಇಲ್ಲವೇ ಇರುವುದರಿಂದ ಆತ ಬೇರೆಯವರ ಸಹಾಯವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಪ್ರಥಮದಲ್ಲಿ ಕೈಗಾಂಗಗಳಿಂದ ಸಮಸ್ತ ಇಂದ್ರಿಯಗಳಿಂದ ದೃಷ್ಟಪುಷ್ಟನಾಗಿದ್ದರೂ ಕೂಡ ನೇತ್ರ ಇಂದ್ರಿಯದಿಂದ ಏನು ಆದಂತಹ ಆ ಪೂರ್ಣ ಪುರುಷವನ್ನು ಕೇಳಿದಾಗ ಆತ ಈತನಿಗೆ ಏನು ಹೇಳ್ಕೊಂಡು ಬಂದ, ನನ್ನ ಹೆಗಲ ಮೇಲೆ ಪೂರ್ವಕ ನಾನು ನಿನ್ನನ್ನ ಆಚೆ ದಂಡಿಗೆ ಮುಟ್ಟಿಸಬಲ್ಲೆ ಎಂದ. ಆತನ ಶರೀರಾದಿ ಏನು ದೃಷ್ಟಪುಷ್ಟದ ಆದ ಕಣ್ಣು ಅನ್ನುವಂಥದ್ದು ಇಲ್ಲದೇ ಇರುವುದರಿಂದ ಆತನ ಮೇಲೆ ಇವನಿಗೆ ಪರಿಪೂರ್ಣವಾದಂತಹ ವಿಶ್ವಾಸ ಕೂಡಲಿಲ್ಲ. ಯಾಕಂದ್ರೆ ಆತ ಕಣ್ಣುಶೀಲ ಅಂದ ಮೇಲೆ ಆಚೆ ದಂಡೆಯನ್ನೇ ನೋಡೇ ಇಲ್ಲ. ದಂಡೆಯನ್ನೇ ನೋಡಿದ ವ್ಯಕ್ತಿ ಆ ದಂಡೆಗೆ ನನ್ನನ್ನು ಮುಟ್ಟಿಸ್ತಾನ ಅನ್ನುವಂಥದ್ದು ಯಾವ ಭರವಸೆ ಅನ್ನುವಂತಹ ಸಂಶಯ ಉತ್ಪನ್ನವಾಗಿ ಆತನ ಮೇಲೆ ವಿಶ್ವಾಸವಿಲ್ಲದೆ ಮುಂದೆ ನಡೆದಾಗ ಮತ್ತೊಬ್ಬ ಆತ ಹೇಳವ, ಎರಡು ಕಾಲಿಲ್ಲ, ಕಣ್ಣುಗಳೇನೋ ಅದಾವ, ಆದ್ರೆ ಕಾಲ ಇಲ್ಲದ ವ್ಯಕ್ತಿ ಆತ ಏನು ಹೇಳ ಅಂತ ಕೇಳಿದಾದ್ರೆ ಅಪ್ಪ ನೀನು ಯಾರ ಸಹಾಯವನ್ನು ಪಡೆಯಬೇಕಾದ ಅವಶ್ಯಕತೆ ಇಲ್ಲ. ನಾನು ಹೇಳಿದಂತೆ ನೀನು ಓದೆಯಾದರೆ ನೀನು ಸಹಜವಾಗಿ ಸುಲಭವಾಗಿ ಯಾವುದೇ ಅಡೆತಡೆ ಇಲ್ಲದೆ ಆಚೆ ದಂಡೆಯನ್ನು ತಲುಪಬಹುದು ಅಂತ ಹೇಳ. ಅಂದ್ರೆ ನಾನು ಕೈಯಿಂದ ಸೂಚನೆಯನ್ನು ಮಾಡಿ ತೋರಿಸುತ್ತಾ ಹೀಗೆ ಹೋಗಿ ಇಂತಿಷ್ಟು ಹೆಜ್ಜೆ ಹೋದ ನಂತರ ಎಡಗಡೆಗೆ ಹೊರಡಿ ಅಥವಾ ಬಲಗಡೆಗೆ ಹೊರಡಿ ಹೀಗೆ ಹೋದೆಯಾದರೆ ನೀನು ಆಚೆಗೆ ಮುಟ್ಟುವೆ ಅಂತ ಹೇಳ.
ಮೇಲೂ ಸ್ವದೇಶಕ್ಕೆ ಹೋಗತಕ್ಕಂತ ಪುರುಷನ ವಿಶ್ವಾಸ ಇಲ್ಲ. ಯಾಕೆ ಅಂತ ಕೇಳಿದಾಗ ಅಂದ್ರೆ ನೋಡಿದ್ದಾನೆ ಆದ ಅನುಭವ ಇಲ್ಲ. ಆ ಅನುಭವ ಇಲ್ಲದೆ ಇರುವುದರಿಂದ ಆತನ ಮೇಲೂ ಕೂಡ ಈತನಿಗೆ ವಿಶ್ವಾಸ ಕೂಡುವುದಿಲ್ಲ. ಅದಾದ ನಂತರ ಮತ್ತೊಬ್ಬ ವ್ಯಕ್ತಿ ಕಣ್ಣು ಕೈ ಕಾಲುಗಳಿಂದ ಸುದೃಢವಾದಂತಹ ವ್ಯಕ್ತಿ, ಆತ ಬೆಳೆಯಲ್ಲ. ಆತ ಏನ್ ಹೇಳ್ದ, ನನ್ನ ಜೊತೆಯಲ್ಲಿ ನೀನು ಬಂದೇ ಆದರೆ ನಿನ್ನನ್ನ ಆಚೆ ದಂಡೆಗೆ ನಾನು ಮುಟ್ಟಿಸುತ್ತೇನೆ ಎಂದಾಗ ಆತನ ಸಮಸ್ತ ಅವಯವಗಳನ್ನು ವೀಕ್ಷಿಸಿದಾಗ ಈತನಿಗೆ ಏನಾಯ್ತು ಅಂತಂದ್ರ ವಿಶ್ವಾಸ ಕುಂತು ಆತನಿಗೆ. ಏಕೆ? ಕೈಕಾಲುಗಳಿಂದಲೂ ಕಣ್ಣಿನಿಂದಲೂ ಈತ ಹೇಗಿದ್ದಾನ, ಬಲಿಷ್ಠನಾಗಿದ್ದಾನೆ. ಅಕಸ್ಮಾತ್ ನನಗೇನಾದ್ರೂ ಅಪಾಯ ಬಂದದ್ದಾದ್ರೆ ಈತ ನನ್ನನ್ನು ಉಳಿಸಬಲ್ಲ ಅನ್ನುವಂತಹ ವಿಶ್ವಾಸ ಆತನಲ್ಲಿ ಮೂಡಿರುವುದರಿಂದ ಆತನ ಮೇಲೆ ವಿಶ್ವಾಸವಿಟ್ಟು ಆತನ ಜೊತೆಯಲ್ಲಿ ಹೋದಂತ ಆ ಪುರುಷ ಆಚೆಯ ದಂಡೆಯನ್ನು ತಲುಪಿದ ಅನ್ನುವಂಥ ಕಥೆ ಹೇಳ್ಕೊಂಡು ಬರ್ತದೆ. ಈಗ ಆ ಕಥೆಯ ತಾತ್ಪರ್ಯ ನಿರ್ಣಯ ಏನು, ಆ ಕಥೆಯ ಸಿದ್ಧಾಂತ ಏನು ಅನ್ನುವಂಥದ್ದನ್ನ ಸ್ವಲ್ಪದಿಂದ ಬಂದೆವು. ಈಗ ಅದರದ್ದೇ ಪ್ರತಿಯೊಂದು ಶಬ್ದದ ಆವರಣವನ್ನು ಆಗಬೇಕು. ಅಂದ್ರೆ ಆ ಗುರು ಅಂತ ಅಥವಾ ನಮ್ಮನ್ನ ಆಚೆಗೆ ದಾಟಿಸಬೇಕಾದಂತ ಏನು ಗುರು ಇದ್ದಾನ, ಈ ದೇಹಾದಿ ಪ್ರಪಂಚವನ್ನು ದಾಟಿ ಆಚೆಗೆ ಹೋಗಿ ಆತ್ಮನೇ ನಾನು, ಈ ದೇಹಾದಿ ಪ್ರಪಂಚ ಅಂದ್ರೆ ನಾನು ಅಲ್ಲ ಅನ್ನುವಂಥದ್ದು ಪರಿಪೂರ್ಣ ಜ್ಞಾನ ಮಾಡಿ ಕೊಡಬೇಕಾಗಿತ್ತು ಅಂತಂದ್ರ ಅವನಲ್ಲಿ ಯಾವ ಲಕ್ಷಣಗಳು ಇರಬೇಕು, ಎಲ್ಲ ಲಕ್ಷಣಗಳಿಂದ ಯುಕ್ತನಾಗಿರ್ಬೇಕು ಅನ್ನುವಂಥ ವಿಷಯವಾಗಿ ನಾವು ಹೇಳ್ಕೊಂಡು ಬಂದಿದ್ದೇವೆ. ಯಾಕಂದ್ರೆ ಈಗ ಸಾಗರದಲ್ಲಿ ಎರಡು ಅಂದ್ರೆ ಏನಂತೆ ಎರಡು ಸಾಗರ ಪದ್ಯದಲ್ಲಿ ಆತನ ಸಂಪೂರ್ಣ ಲಕ್ಷಣಗಳಲ್ಲಿ ಹೇಳಿಕೊಂಡು ಬಂದಾಗಿ ಆದರೂ ಕೂಡ ಇಲ್ಲಿ ಪಂಚೀಕರಣದಲ್ಲಿ ಮಾತ್ರ ವಿಶೇಷವಾಗಿ ಆತನ ಕೆಲವೊಂದು ಗುಣಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಅಲ್ಲಿ ಏನ್ ಹೇಳಿದ್ರು, ವೇದಾರ್ಥಕ್ಕೂ ಮನೆ ಪಚಾಲೆ ಆತನ ಬ್ರಹ್ಮಕ್ಕಿಂತ ಜಾಲ. ಎರಡು ವೇದಾರ್ಥವನ್ನು ಚೆನ್ನಾಗಿ ತಿಳಿದವನಾಗಿರ್ಬೇಕು, ಅಂದರೆ ಅವ ಶ್ರೋತ್ರಿಯರಾಗಿರ್ಬೇಕು. ಮತ್ತು ಆತ್ಮ ಮತ್ತು ಬ್ರಹ್ಮ ಒಂದೇ ಅಂತ ಚೆನ್ನಾಗಿ ತಿಳಿದಿರಬೇಕು, ಅಂದ್ರ ಆತ ಬ್ರಹ್ಮನಿಷ್ಠನಾಗಿರಬೇಕು. ಈಗ ಎರಡು ಲಕ್ಷಣಗಳನ್ನ ಹೇಗೆ ಹೇಳ್ಕೊಂಡು ಬಂದಲ್ಲ, ಅದು ಅಲ್ಲೇ ಮತ್ತೆ ಇನ್ನೂ ಕೆಲವೊಂದು ಲಕ್ಷಣಗಳನ್ನ ಅಲ್ಲೇ ಹೇಳಿಲ್ಲ. ಅವ ಏನ್ ಹೇಳ್ತಾ ಇರಬೇಕು ಅನ್ನೋದನ್ನು ಸ್ವಲ್ಪ ಹೇಳಿ ಮತ್ತೆ ಶಿವಾವಲೋಕನ ಮಾಡೋಣ. ಭಗವದ್ಗೀತಾಮೂಲ ಕೃಷ್ಣ ಸಮಾನ अनुयव एवं भागत नहीं आना। गुरु अद्भुत उपदेशा ಜೀವಕ ಶಿಖರನ್ನ ಮುಚ್ಚಿದ ಕೇಸ. ಯಾರು ನಮಗೆ ಅದ್ಭುತವಾದಂತಹ ಉಪದೇಶವನ್ನು ಮಾಡಬಲ್ಲರು, ಯಾರು ಮಾಡದರಿಯರು ಅನ್ನುವಂಥ ಮಾತನಿಗೆ ಹೇಳಿದರು. ಏನ್ ಹೇಳಿದ್ರು? ಭಗವದ್ಗೀತಾ ಮೃಗ ಕೃಷ್ಣ ಸಮಾನ. ಮೃಗ ಕೃಷ್ಣ ಅಂದ್ರ ಮೃಗಜನದಂತೆ ಈ ಭವ, ಈ ಜಗತ್ತು ಅಥವಾ ಈ ದೇಹಾದಿ ಪ್ರಪಂಚ ಇದು ನಿತ್ಯ. ಯಾವ ರೀತಿಯಾಗಿ ಮೃಗಜಲ ಅನ್ನುವಂಥದ್ದಲ್ಲಿ ಇಲ್ಲವೇ ಇಲ್ಲವು, ಕೇವಲ ತೋರಿಕೆ ಮಾತ್ರ ನೀರು ಅದ ವಿನ ಅಲ್ಲಿ ನೀರು ಇಲ್ಲಲ್ಲ. ಆ ರೀತಿಯಾಗಿ ಈ ದೇಹಾದಿ ಪ್ರಪಂಚ ಕೇವಲ ಇದು ತೋರಿಕೆ ಮಾತ್ರ ಅದ, ಇದು ಆ ಮೃಗಜಲದಂತೆ ನಿತ್ಯೆಯಾಗಿದೆ ಅಂತ ಹೇಳ್ಕೊಂಡಿರ್ಬೇಕವ. ಯಾರು ಹೇಳ್ತೀವಿ? ಅನುಲ್ಲವ ಇವ ಆಸಕ್ತಲ್ಲ ಈ ಕಾಲ. ಅನುಲ್ಲವ ಯಾವಾಗಲೂ ಇದನ್ನೇ ಹೇಳು. ಜಗತ್ತು ಸುಳ್ಳೋದಪ್ಪ, ಹೇಗದಪ್ಪ? ಮೃಗಜಲದಂತೆ ಸುಳ್ಳೋದ, ಮನುಷ್ಯನಂತೆ ಸುಳ್ಳೋದು, ಇದನ್ನೇ ಹೇಳೋದು. ನಹಿ ಆನ, ಆನ
ಆದದ್ದು ಸುಳ್ಳು ಅನ್ಕೋತೇವೆ. ಯಾವ ರೀತಿ ಸುಳ್ಳು? ಮನುಷ್ಯನ ಪರಿ ಸಂಸಾರಕ್ಕ ನಿನ್ನ ಮನಸ್ಸಿಗೆ ಬಂದರೆ ಮಾಡಪ್ಪ. ಇದು ಕನಸಿನ ಸರಿಯಲ್ಲ, ಇದು ಕನಸಿನಂತೆ ಮಿಥ್ಯ ಅದ. ಆ ಮಿಥ್ಯ ಇದ್ದದಕ್ಕೆ ನೀನು ನಂಬಿ ಏನು ನಡೆಸಿದಲ್ಲ, ಇದು ಮನುಷ್ಯಗೊಂದು ಮಾಡು, ನಾವೇನು ಬೇಡಲ್ಲ, ವಿಚಾರ ಮಾಡಿ ಮಾಡು ಅಂತ ಇದನ್ನೇ ಯಾವಾಗಲೂ ಹೇಳ್ತಾ ಇರ್ತದೆ. ಇಂಥವನ್ನ ಹೇಳು ಕನಸಿನಲ್ಲಿ ಯಾರೇ ಪ್ರಪಂಚ ಸುಳ್ಳನ, ಇದಕ್ಕೆ ಅಧಿಷ್ಠಾನವಾದಂತ ಆತ್ಮರೂಪ ನೀನು ಇದ್ದಿ, ಈ ನ್ಯಾಯ ಪ್ರಪಂಚ ನೀನು ಇಲ್ಲ ಅಂತ ಯಾವಾಗಲೂ ಹೇಳ್ತಾ ಇರಬೇಕು. ಮತ್ತೆ ಯಾವ ಗುರು ಅಲ್ಲ ಅದಕ್ಕ ನನಗೆ ಒಂದು ಸಾಲಿನಲ್ಲಿ ಹೇಳ್ಕೊಂಡ್ಬಂದ ಸದ್ಗುರು ಯಾರಿಗೆ ಅನ್ಕೊಡುದು? ಛೇದಕ ಸಿಕ್ಕ ಲುಂಜಿತ ಕೇಸ, ತನ್ನ ಕಲಿಯನ್ನು ಬೋಧಿಸಿಕೊಂಡು ಮತ್ತು ಶಿಷ್ಯನ ಕಲಿಯನ್ನ ಬೋಧಿಸಿ ಅವನಿಗೆ ಆ ರೀತಿಯಾಗಿ ಬಾಹ್ಯಾಡಂಬರದಲ್ಲಿ ಅಂದ್ರೆ ಬಾಹ್ಯ ವೇಷಭೂಷಣವನ್ನು ಧಾರಣ ಮಾಡಿದಂತವ ಅವ ಗುರು ಅಲ್ಲ ಅಂತ ಹಾಡಲ್ಲಿ ಹೇಳ್ಕೊಂಡು ಬಂದ. ಇದೇ ವಿಷಯವನ್ನ ಇಲ್ಲಿ ಬಂದಂತ ಕೆಲವೊಂದು ಶಬ್ದಗಳ ಬಗ್ಗೆ ನಾನು ಹೇಳ್ಕೊಂಡು ಬಂದೀನಿ. ಏನು ಅದು ಎಷ್ಟರ ಮಟ್ಟಿಗೆ ತಮಗ ಅವಗತ ಅದ ಅನ್ನುವಂಥದ್ದು ನಾವು ನೋಡ್ಬೇಕಲ್ಲ. ಯಾಕ ಇಲ್ಲಿ ಆ ಕೋಶಗಳ ಬಗ್ಗೆ ಹೇಳ್ಕೊಂಡು ಬಂದೀವಿ. ಏನು 5 ಕೋಶಗಳು, ಪಂಚಕೋಶ. ಆ ನಂತರ ಈ ಕೋಶಗಳನ್ನು ಹೇಳಿದ ನಂತರ ಮಾತ್ರ ಕೆಲವೊಂದು ವಿವೇಕವಂತ ಯಾಕೆ ತರಬೇಕು ಅದನ್ನು ಹೇಳ್ಕೊಂಡು ಬಂದೆವು. ಆ ಪಂಚಕೋಶಗಳು ಯಾವುವು ಮತ್ತು ವಿವೇಕವಂತ ಯಾಕೆ ತರಬೇಕು, ಇಷ್ಟನ್ನು ಯಾರಾದರೂ ಮತ್ತೆ ಅವನು ಬೇಕಾದನ್ನ ಪ್ರಾಪ್ತಿ ಮಾಡಿಕೊಡ್ತಕ್ಕಂತ ಇರಬೇಕು. ಅಂತ ಯಾವ ಅಲೌಕಿಕ ಉಪಾಯ ಅದ. ಲೌಕಿಕ ಅಂದ್ರ ನಾವು ಲೌಕಿಕ ಉಪಾಯ ಬೇರೆ, ಅಲೌಕಿಕ ಅಂದ್ರ ಲೋಕದಲ್ಲಿ ನಾವು ಅನೇಕ ಉಪಾಯಗಳನ್ನು ಮಾಡ್ತೇವೆ. ಏನೋ ಬೇಕಾದದನ್ನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ, ಬೇಡಾದದನ್ನ ಬಿಡಲಿಕ್ಕೆ, ತ್ಯಾಗ ಮಾಡ್ಲಿಕ್ಕೆ ನಾವು ಅನೇಕ ಉಪಾಯಗಳನ್ನು ಮಾಡ್ಕೊತ ಬಂದಿದ್ದೇವೆ. ಅದರ ಈ ಉಪಾಯ ಹೇಗಲ್ಲ, ಇದು ಅಲೌಕಿಕ. ಈ ಅಲೌಕಿಕ ಉಪಾಯವನ್ನು ಯಾವ ಗ್ರಂಥದಲ್ಲಿ ಹೇಳಲಾಗಿದೆಯೋ, ಉಪಾಯಗಳನ್ನು ಯಾವ ಗ್ರಂಥದಲ್ಲಿ ಹೇಳಲಾಗಿದೆಯೋ ಅದಕ್ಕೂ ಹೇಳಬೇಕು. ಕೆಲವಂತೆ ಮಾಡುವ ಉಪಾಯ, ಆ ಉಪಾಯ ಎಂಥವು? ಅಲೌಕಿಕ ಉಪಾಯ, ಲೌಕಿಕ ಅಲ್ಲ. ಆ ಲೌಕಿಕ ಉಪಾಯಗಳ ಬೇರೆ, ಅಲೌಕಿಕ ಉಪಾಯಗಳ ಬೇರೆ. ನೋಡ್ರಿ, ಲೌಕಿಕ ಉಪಾಯ ಸುಖ ಬೇಕಾಗ್ಯದ ಅಂದ್ರೆ ಪರಿಶ್ರಮ ಮಾಡಿದೆವು ನಾವು. ಸುಖಕ್ಕೆ ಏನೇ ಪ್ರಾಪ್ತಿ ಬೇಕಾಗ್ಯದ ಪರಿಶ್ರಮ ಮಾಡಬೇಕಿಲ್ಲ, ಶಾರೀರಿಕ ಕಾಟ ಮಾಡಬೇಕಿಲ್ಲ. ಯಾವುದೇ ಒಂದು ವಸ್ತುವನ್ನು ಪಡಿಬೇಕಾಗಿತ್ತಂದ್ರೆ ಅದಕ್ಕೆ ಹಣ ಬೇಕು. ಆ ಹಣ ಪಡೆಯುವುದರ ಸಲುವಾಗಿ ನಮ್ಮ ಶರೀರಕ್ಕೆ ಕಷ್ಟಪಟ್ಟು, ಶರೀರಕ್ಕೆ ಅನೇಕ ಪ್ರಕಾರದ ದುಃಖ ಪಟ್ಟು ಆ ಧನವನ್ನು ಸಂಪಾದಿಸಬೇಕು. ಆ ಧನದಿಂದ ಮತ್ತೆ ಇಷ್ಟವಾದ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು. ಇದು ಲೌಕಿಕ ಉಪಾಯ. ನಮಗೆ ಅನಿಷ್ಟ ಅದಪ್ಪ, ಸರ್ಪ ಅನಿಷ್ಟ ಅದು, ಹುಲಿ ಅನಿಷ್ಟ ಅದು, ಶತ್ರು ಅನಿಷ್ಟ ಅದನ್ನ. ಅದನ್ನು ಪರಿಹಾರ ಮಾಡ್ಕೊಳಿಕ್ಕೆ ನಾವು ಏನ್ ಮಾಡ್ತೇವೆ? ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನೋ ಬಡಿಗೆನೋ ಮರ್ಸಿನೋ ಮತ್ತೊಂದೇನೋ ವಸ್ತುವನ್ನು ತೆಗೆದುಕೊಂಡು ಅದನ್ನು ಬಡಿಯೋದೇ ಆಗಲಿ ಮಾಡಿ ಆಗ ಬರ್ತಕ್ಕಂಥ ದುಃಖದ ನಿವೃತ್ತಿ ಮಾಡ್ಕೋತೇವೆ. ಇವು ಲೌಕಿಕ ನಾವು. ಇನ್ನು ಅಲೌಕಿಕ ಏನಂದ್ರೆ ಏನು ಮಾಡುವುದು ಹತ್ತುವುದಿಲ್ಲ. ಅಲ್ಲಿ ಇಂಥ ಶಾರೀರಿಕ ಕಷ್ಟ ಮಾಡುವುದೇ ಹತ್ತುದಿಲ್ಲ. ಬರೇ ಏನದ್ರಿ, ಬರೇ ತಿಳಿಯುವುದದ ನೋಡ್ರಿ. ಏನು ತಿಳಿಯುವುದದ? ತಿಳಿಯುವುದಕ್ಕೆ ಮಾಡುವುದಕ್ಕೆ ಬರಕದಲ್ಲ. ತಿಳಿಯುವುದು ಅಂದ್ರೆ ಕರ್ಮೇಂದ್ರಿಯಗಳ ಕೆಲಸನೇ ಆಗಿಲ್ಲ, ಕರ್ಮೇಂದ್ರಿಯದ ಕೆಲಸನೇ ಇಲ್ಲ. ಅಲ್ಲಿ ಅದರ ಮನಬುದ್ಧಿ ಅಷ್ಟೇ ಕೆಲಸ ಅದ. ಕಣ್ಣಿನ ಕೆಲಸ ಇಲ್ಲ, ಮೂಗಿನ ಕೆಲಸ ಇಲ್ಲ, ಬಾಯಿ ಕೆಲಸ ಇಲ್ಲ, ಚರ್ಮದ ಕೆಲಸ ಇಲ್ಲ, ಕಿವಿ ಕೆಲಸವಿಲ್ಲ. ಕೇವಲ ಅಲ್ಲಿ ಮನಬುದ್ಧಿಗಳ ಕೆಲಸ ಅದ. ಆ ಕೆಲಸ ಅದು ಅಲೌಕಿಕ ಉಪಾಯ ನೋಡ್ರಿ. ಅದು ಅಲೌಕಿಕ ಉಪಾಯ ಅದ. ಅಲ್ಲಿ
ಪಡಬೇಕಾಗಿಲ್ಲ, ಕೇವಲ ತಿಳಿಯುವುದಷ್ಟೇ ಅದ. ತಂತ್ರ ಉಪಾಯವನ್ನ ಯಾವ ಗ್ರಂಥದಲ್ಲಿ ಹೇಳಲಾಗಿದೆಯೋ ಆ ಗ್ರಂಥಕ್ಕ ಏನಬೇಕು, ವೇದ ವೇದ ಅನ್ನಬೇಕು. ಆ ವೇದಗಳ ಎಷ್ಟು ಪ್ರಕಾರ ಅಂತ ಹೇಳಿದವರು ಹೇಳಿ ಮಾಡ್ಯಾರ ಎಲ್ಲಿ ಶಾಸ್ತ್ರದಲ್ಲಿ. ಬಂದ್ರಿ ನೀವು ಬಂದ ಮೋಕ್ಷ ಅಂತ ಹೇಳಿದ್ರಿ. ಸರ್ವ ಸಾಮಾನ್ಯ ಜನರಿಗೆ ಬಂದಂದ್ರೆ ಏನು, ಮೋಕ್ಷ ಅಂದ್ರೆ ಏನು ತಿಳಿಯುವುದಿಲ್ಲ. ಸುಖ ದುಃಖ ಅಂದ್ರೆ ಪಟ್ನೆಗಳು ಹೋಗ್ತಾವ. ಅದಕ್ಕೆ ಈ ಬಂದ ಅಂತ ಎದಕ್ಕೆ ಅನ್ನಬೇಕು ಮತ್ತೆ ಮೋಕ್ಷ ಅಂತ ಎದಕ್ಕೆ ಅನ್ನಬೇಕು ಅದನ್ನ ಸ್ವಲ್ಪ ಹೇಳ್ತಾ ಇದ್ದೀನಿ. ವ್ಯವಸ್ಥಿತವಾಗಿ ಕೇಳ್ಕೋಬೇಕು, ಬಲ್ಲವರು ಬರ್ಕೋಬೇಕು, ಯಾರು ಬರ್ಕೋಬೇಕು. ಈಗ ವಿಚಾರ ಸಾಗರದಲ್ಲಿ ಈ ಮಾತನ್ನು ಹೇಳ್ಕೊಂಡು ಬಂದ್ರೆ ವ್ಯಾಖ್ಯೆ ಮಾಡ್ಯಾರ. ಏನದು ವ್ಯಾಖ್ಯ? ಅಹಂಕಾರಕ್ಕೆ ಆಗಿ ಬೇಕು ಅನಾತ್ಮ ವಸ್ತು और साथ ज्ञान बंध करिए ಬಂಧ ಅಂತ ಎದಕ್ಕೆ ಅನ್ಬೇಕು ಅಂತಂದ್ರ ಅಹಂಕಾರಕ್ಕೆ ಆದಿಲೇಕೆ, ಅಹಂಕಾರವನ್ನೇ ಮೊದಲು ಮಾಡಿಕೊಂಡು ಅಹಂಕಾರ ಅಂತ ನಾವು ಈ ಸೂಕ್ಷ್ಮ ಅಹಂಕಾರ ಹೇಳಿದ್ವು. ಅಂದ್ರೆ ಏನು? ಅಹಂಕಾರ ಅಂದ್ರೆ ಆನಂದದ ವಸ್ತುವನ್ನ ತಾನು ಅಂತ ತಿಳ್ಕೊಳ್ಳೋದು. ಆನಂದದ ವಸ್ತುವಿನಲ್ಲಿ ತಾನು ಅನ್ನುವಂತ ಏನು ಭಾವನೆ ಉಂಟೋ ಅದಕ್ಕೆ ಅಹಂಕಾರ ಅಂತಾರೆ. ದೇಹ ನಾನು, ಈ ದೇಹಕ್ಕೆ ನಾನು ಅಂದೆ, ಈ ನಾಮಕ್ಕೆ ನಾನು ಅಂದೆ, ಈ ರೂಪಕ್ಕೆ ನಾನು ಅಂದೆ, ಈ ಇಂದ್ರಿಯಾದಿಗಳಿಗೆ ನಾನು ಅಂದೆ. ಇದು ಏನಲ್ಲ, ಇದಕ್ಕೆ ಏನಂತಾರೆ? ಇದಕ್ಕೆ ಅಹಂಕಾರ ಅಂತಾರೆ. ಈ ಅಹಂಕಾರವೇ ಮೊದಲು ಮಾಡಿಕೊಂಡು ಅನಾತ್ಮ ವಸ್ತು ಇವು ಎಲ್ಲ ಏನದವ ಅನಾತ್ಮದವ. ಇವು ಆತ್ಮ ಅಲ್ಲ. ಆತ್ಮ ಶಾಶ್ವತವಾದದ್ದು, ತ್ರಿಕಾಲ ಅಬಾಧಿತವಾದದ್ದು. ಆದರೆ ಇವು ಹಾಗಲ್ಲ, ಇವು ಅಶಾಶ್ವತವಾದದ್ದು. ಇವು ಜನ್ಮ ಮರಣದಿಂದ ಕೂಡಿಕೊಂಡದ್ದು. ಇವು ಷಡ್ ವಿಕಾರಗಳಿಂದಲೂ 3 ವಿಕಾರಗಳಿಂದಲೂ ಕೂಡಿಕೊಂಡಂತವು. ಈ ಶರೀರ 6 ಪ್ರಕಾರದ ವಿಕಾರ, ಇಂದ್ರಿಯಗಳಿಗೆ 3 ಅದಾವು. ಅಂದ್ರೆ ಏನು? ಅಲ್ಲಿ ಅಂಧತ್ವ ಮಂದತ್ವ ಪಟುತ್ವ ಅಂತ ಅಲ್ಲಿ ಇಂದ್ರಿಯ ಅದ. ಆದ್ರೆ ಈ ಶರೀರಕ್ಕೆ ಏನದ? ಜಾಯತೆ, ಹಸ್ತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ ಮತ್ತು ಮ್ರಿಯತೆ ಅಥವಾ ವಿನಶ್ಯತೆ ಅನ್ನುವಂತ ಈ ವಿಕಾರಗಳದಾವ. ಆ ಆತ್ಮನಿಗೆ ಮಾತ್ರ ಯಾವುದೇ ವಿಕಾರ ಇಲ್ಲ. ಅವ ಹುಟ್ಟವಲ್ಲ, ಅವ ಸಾಯವಲ್ಲ, ಅವನಲ್ಲಿ ಯಾವುದೇ ಪರಿವರ್ತನೆ ಇಲ್ಲ. ಆಗ ಅದು ಏನದಲ್ಲ, ಇವುಗಳ ಯಾವ ಅದಾವ ನೋಡ್ರಿ. ಅಂದ್ರೆ ಹುಟ್ಟು ಸಾವುಗಳಿಂದ ಕೂಡಿಕೊಂಡಂಥವು ಯಾವುದವಲ್ಲ ಅವು ಎಲ್ಲವೇ ಅನಾತ್ಮ ವಸ್ತು ಅಂತ ಏನು ಗೊತ್ತಿದೆ. ಇರಲ್ಲ ಅವಲ್ಲ, ಅವುಗಳ ಎಷ್ಟು ಅದವರು ಆ ವಸ್ತುಗಳೆಲ್ಲಕ್ಕೂ ಬಂದರು. ಆ ವಸ್ತು ಮತ್ತು ಆ ವಸ್ತುವಿನ ಜ್ಞಾನ ಅಂದ್ರೇನು? ಅಹಂಕಾರವೇ ಮೊದಲು ಮಾಡಿಕೊಂಡು ಏನು ಅನಾತ್ಮ ವಸ್ತುಗಳದವ, ಆ ವಸ್ತು ಮತ್ತು ಆ ವಸ್ತುಗಳ ಜ್ಞಾನ ಇವು ಎರಡೂ ಕೂಡ ಏನದವ? ಅದು ಬಂಧ ಅನ್ನಬೇಕು. ಒಂದು ಹೇಳು. ಇನ್ನು ಮತ್ತೆ ಬೇರೆ ಬೇರೆ ಅವರಿಗೆ ಏನ್ ಹೇಳಿದ್ರು? ಸಂಕ್ಷಿಪ್ತದಲ್ಲಿ ಮರವೇ ಎಂಬುದೇ ಬಂಧ, ಮರವೇ ಎಂಬುದೇ ಬಂಧ ತಿಟ್ಟೆ ಹೇಳ್ಬಿಟ್ರಿ. ಇದ್ರೊಳಗೆ ಒಂದು ಗುಟ್ಟದ, ಮರೆಯುವುದೇ ಬಂಧ, ಮರವೇ ಎಂಬುದೇ. ಈ ಮರವೇ ಎಂಬುದೇ ಅನ್ನುವುದರಲ್ಲಿ ಮಾತ್ರ ಒಂದು ತಾತ್ಪರ್ಯ ಏನು? ತನ್ನನ್ನು ತಾನು ಮರೆತಾನ, ತಾನು ಯಾರು ಅನ್ನುವುದು ಮರ್ತನ. ಯಾಕೆ ಮರ್ತ ಅನ್ನುವಂಥದ್ದು ವಿಚಾರ ಮಾಡೋದು. ಯಾಕೆ ಮರ್ತಂದ್ರ ಅವು ಯಾವ ಆ ತನ್ನನ್ನ ಅಂದ್ರೆ ತಾನು ಅನ್ನುವಂಥ ವಸ್ತುವನ್ನು ಮುಚ್ಚಿ ಹಾಕ್ಯಾವ, ಅವುಗಳನ್ನ ಅದನ್ನ ತೋರ್ಬಿಡುವಂತೆ ಮಾಡ್ಯಾವ. ಅವೇ ನಾನಂತ ಕೂತುದ್ರಿಂದ ತನ್ನನ್ನು ತಾ ಮಾಡಿದ. ಆವರಣ ಏನಲ್ಲ, ಆವರಣಕ್ಕೆ ನಾನಲ್ಲ, ಆ ಮ್ಯಾಲಿನ ಹೊರಗೆ ನಾನಲ್ಲ, ಹೊರಗಿನ ಕಡುಗಕ್ಕೆ ಕಡುಗಲ್ಲಿಲ್ಲ, ಹೊರಗೆ ಕಡಲ್ಲ. ಆಗ ಇಲ್ಲಿ ತನ್ನನ್ನು ತಾನು ಮರೆತ
ಆ ಮರಿಲಿಕ್ಕೆ ಕಾರಣವಾದಂತಹ ಈ ಕೋಶಗಳೇನದವ ಪಂಚಕೋಶಗಳಲ್ಲಿ ನಾನು ಹೇಳ್ಕೊಂಡು ಬಂದೀನಿ. ಆ ಕೋಶಗಳೇ ನಾನಂತ ಏನು ಅಂದಾನ ಅದಕ್ಕ ಏನಬೇಕು ಬಂಧ ಅನ್ಬೇಕು. ಅಂದ್ರೆ ಮರವೇ ಬಂಧ ಅಂತ ಹೇಳುದು ಅದು ಒಳಗಿನ ಗುಪ್ತ ಹಾಡಲ್ಲ. ಈಗ ಮತ್ತೆ ಏನದು ಅವಸ್ತ್ರ ಅಭಿಮಾನ ಈ ಬಂಧ ಅವಸ್ಥದ ಅಭಿಮಾನ ಅವಸ್ಥೆಗಳೆಷ್ಟದ ಮೂರದಲ್ಲ ಜಾಗರ ಸ್ವಪ್ನ ಸುಸುಪ್ತಿ ಅಂತ ಅವಸ್ಥೆಗಳದ. ಆ ಜಾಗೃತಿ ಯಾರು ಕಾಣಬೇಕು, ಸ್ವಪ್ನ ಅಂತ ಯಾರು ಕಾಣಬೇಕು, ಸುಸುಪ್ತಿ ಅಂತ ಯಾರು ಕಾಣಬೇಕು ನಾ ಹೇಳ್ಕೊಂಡು ಬಂದೀನಿ ಈಗಾಗಲೇ. ಅದು ಎಷ್ಟರ ಮಟ್ಟಿಗೆ ನಿಮ್ಗೆ ಜ್ಞಾಪಕ ಅದು ನಿಮಗೆ ಬಿಟ್ಟದ್ದು. ಅಂದ್ರೆ ಒಂದು ನಾ ಹೇಳ್ತೀನಿ ಈಗ ಮೊದಲನೇದು ಯಾವುದು ಜಾಗೃತ ಅವಸ್ಥಾ ಅಂತ ಯಾರು ಕಾಣಬೇಕು. ಸ್ವಪ್ನವು ಸುಸುಪ್ತಿಸೆ ಬೇಲುವೆ ಸ್ವಪ್ನ ಮತ್ತು ಸುಸುಪ್ತಿಗಳಿಂತಲೂ ಅದು ಬೇಲವಾಗಿರ್ಬೇಕು. ಮತ್ತು ಏನಿರ್ಬೇಕು ಈ ಅಂತಃಕರಣ ಅನ್ನೋದಲ್ಲ ನೇತ್ರಾದಿ ಇಂದ್ರಿಯದ ವಿಷಯವೇ. ಆ ನೇತ್ರಾದಿ ಇಂದ್ರಿಯಗಳು ಆಗತಕ್ಕಂಥ ಜ್ಞಾನ ನೇತ್ರಾದಿ ಇಂದ್ರಿಯಗಳಿಂದ ಆಗತಕ್ಕಂಥ ಜ್ಞಾನ ಮತ್ತು ಆ ಜ್ಞಾನದ ಸಂಸ್ಕಾರ ಆಗತಕ್ಕಂಥ ಏನು ಕಾಲ ಉಂಟು ಆ ಕಾಲಕ್ಕೇನೆ ಜಾಗೃತ ಅವಸ್ಥಾ ಅನ್ಬೇಕು. ಅಂದ್ರೆ ಯಾವ ಅವಸ್ಥೆಯಲ್ಲಿ ನೇತ್ರಾದಿ ಇಂದ್ರಿಯಗಳಿಂದ ಜ್ಞಾನವಾಗುತ್ತದೆಯೋ ಮತ್ತು ಆ ಜ್ಞಾನದ ಸಂಸ್ಕಾರವಾಗುತ್ತದೆಯೋ ಅಂತ ಕಾಲಕ್ಕನೇ ನಾವು ಜಾಗೃತ ಅವಸ್ಥಾ ಅನ್ಬೇಕು ಅಂತ ಹೇಳ್ಕೊಂಡು ಬಂದಿದೆ. ಇನ್ನು ಸುಶುದ್ಧಿ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆ ಎದಕ್ಕಂತಾರ ನೀವು ನೋಡ್ತೀರಿ. ನೆನಪು ಅದನ್ನು ಯಾರಿಗಾದ್ರೂ ನೆನಪಿದ್ರು ಹೇಳ್ತೀರೇನ್ರಿಪ್ಪ? ಹೇಳೋದು ಮಾತೆ ಈಗ ಇವ್ರೇನಲ್ಲ ಇದು ನಾವು ಜಾಗೃತಿ ಎಲ್ಲಿ ಬರ್ತದ ಬೇರೆ ಅದು ಸ್ವಪ್ನಾವಸ್ಥೆ ಎಲ್ಲಿ ಆಗ್ತದ ಯಾವಾಗ ಸಂಧಿ ಕಾಲ ಅಂತ ಹೇಳಿದೆ. ಮನಸ್ಸಿನ ಆಟ ಒಂದೇ ಇರ್ತೈತಿ, ಉಳಿದ ಇಂದ್ರಿಯಗಳನ್ನು ಲಯ ಆಗಿರ್ತವೆ. ಆಗಿರ್ತ ಬರೋಬರಿ ಅದ. ಆದ್ರೆ ಏನಂದಿರೋ ಅದಕ್ಕೆ ಹೆಸರಿಟ್ಟಿದ್ದರು ಏನಂದ್ರು ಅಲ್ಲೆಲ್ಲ ಸ್ವಲ್ಪ ಲಕ್ಷ ವರ್ಷದ ಹೇಳ್ತದ. ಏನಂದು ಸ್ವಲ್ಪ ಹೇಳಿ ನೋಡೋಣ ಏನಂತಿಲ್ಲ ಹೇಳೋದಕ್ಕೆ ಹೇಳಿ ನೋಡೋಣ. ಇಂದ್ರಿಯಗಳಿಂದ ಉತ್ತರ ವಿಷಯಗೋಚರ ಅಂತಃಕರಣದ ಅಪರೋಕ್ಷ ವೃತ್ತಿಯ ಕಾಲವೇ ಸ್ವಪ್ನಾವಸ್ಥೆ ಇರಬಹುದು. ಬರೋಬರಿ ಹೇಳಿದ್ರಿ. ಹಾಗಂದ್ರೆ ಏನು ನಮಗ ತಿಳಿಲಿಲ್ಲ. ನೀವೇನ್ ಹೇಳಿದ್ರಿ ಅದು ನಮಗ ಅರ್ಥ ಆಗಲಿಲ್ಲ. ಅದನ್ನು ಸ್ವಲ್ಪ ಬಿಡಿ ಹೇಳ್ಬೋದೇನು? ಇಂದ್ರಿಯಗಳಿಂದ ಉತ್ತರ ಅಂದ್ರೆ ಇಂದ್ರಿಯಗಳಿಂದ ಯಾವುದೇ ಒಂದು ಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಇಂದ್ರಿಯಗಳ ಸಂಬಂಧ ಬೇಕಲ್ಲ, ಜ್ಞಾನೇಂದ್ರಿಯ ಬೇಕಲ್ಲ. ಬರೋಬರಿ ಇರೋದು. ಯಾವುದೇ ಒಂದು ಜ್ಞಾನ ಆಗ್ಬೇಕಾಯ್ತು ಅಂದ್ರೆ ಜಾಗೃತದಲ್ಲಿ ಇಂದ್ರಿಯಗಳಿಂದ ಏನನ್ನ ಜ್ಞಾನ ಆ ಇಂದ್ರಿಯಗಳಿಂದ ಆದಂತ ಜ್ಞಾನದ್ದು ಸಂಸ್ಕಾರನೂ ಆಗ್ಯದ ಅಲ್ಲಿ. ಇಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಏನದಲ್ಲ ಏನು ಜ್ಞಾನ ಆಗ್ಯದ ಆ ಇಂದ್ರಿಯದಿಂದ ಅಜನ್ಯದದು. ಮತ್ತೇನದ ಎರಡನೇದು ವಿಷಯಗೋಚರ ಅಂತಃಕರಣದ ಅಪರೋಕ್ಷರ ವಿಷಯ ಗೋಚರ ಅದ. ವಿಷಯ ಕಾಣಲಿಕ್ಕತ್ತದ ಅದು ಏನದಲ್ಲ ಅಜನ್ಯ ಅದ. ಇಂದ್ರಿಯದಿಂದಿಲ್ಲ, ಇಂದ್ರಿಯದಿಂದ ತಿಳಿದು ಹೋಗ್ತಾವ. ಆದ್ರೆ ಆ ವಿಷಯ ತೋರ್ಲಿಕ್ಕತ್ತವ. ಆ ತೋರುದೇನಲ್ಲ ತೋರ್ಯದ ಇಂಥದೇ ವಿಷಯದ ಅಂತ ಏನು ಜ್ಞಾನ ಆಗ್ಯದಲ್ಲ ಆ ಜ್ಞಾನ ಇಂದ್ರಿಯದಿಂದ ಆಗಿಲ್ಲ. ಆ ಜ್ಞಾನ ರೂಪತೆ ಇರ್ಬೋದು, ಆ ಜ್ಞಾನ ಸ್ಪರ್ಶತೆ ಇರ್ಬೋದು, ಅದು ಗಾಢತೆ ಇರ್ಬೋದು, ಅದು ರಸತೆ ಇರ್ಬೋದು, ಯಾವುದೇ ಇರ್ಬೋದು. ಆದ್ರೆ ಆ ಜ್ಞಾನ ಎದರಿಂದಾಗಿಲ್ಲ, ಇಂದ್ರಿಯಗಳಿಂದ ಆಗಿಲ್ಲಪ್ಪ. ಮತ್ತೆ ಎದರಿಂದ ಆಗ್ತದೆ ಅದು ಜ್ಞಾನ? ಅಂತಃಕರಣದಿಂದ ಆಗಿದ್ರಪ್ಪ. ಆ ಅಂತಃಕರಣ ವೃತ್ತಿ ಏನೋ ವೃತ್ತಿ ಒಳಗ ಅಂತಃಕರಣ ತಗಲ್ಲ. ಅಂತಃಕರಣದು ಒಂದಾಗ ಅದರಿಂದ ಆಗಿರ್ಬೇಕು ಅಂತ ಜ್ಞಾನ ಬರಬೇಕು. ಇವು ನೆನಪಿಡ್ಬೇಕು.
ಯಾಕೆ ಇವೆಲ್ಲ ನೆನ್ಪಿಡ್ಕೊಂಡು ಆದ್ರಿಂದ ಮುಂದಿನ ವಿಷಯ ಬಹಳ ಸುಗಮವಾಗಿ ಹೋಗ್ತದೆ. ಇವ ಮತ್ತೆ ಅದನ್ನೇ ನೆನಪು ಮಾಡ್ಕೊತ ಕೂತ್ಕೊಂಡ್ರೆ ಮತ್ತೆ ಇಲ್ಲೇ ಕೂಡುತ್ತೇವೆ. ಇವು ಅದಕ್ಕೆ ನಾವು ಪೂರ್ವ ಪೀಠಿಕೆಯಲ್ಲಿ ಹೇಳ್ಕೊಂಡ್ ಬಂದೀನಿ. ಅಂದ್ರೆ ಮುಂದಿನ ವಿಷಯ ಸರಳವಾಗಿ ಸುಲಭವಾಗಿ ತಿಳ್ಕೊತ ಹೋಗ್ಬೇಕಂತಂದ್ರೆ ಇವು ಹಿಂದಿನ ಎಲ್ಲ ಗೊತ್ತಿರ್ಬೇಕು. ಇನ್ನ ಸುಶುಕ್ತಿ ಅಂತ ಹೇಳ್ಕಂದ್ರೆ ನಾವು ಸ್ವಲ್ಪ ಸುಖದ ಆಗಿರ್ಬೇಕ್ರಿ, ಅವಿದ್ಯೆ ವೃತ್ತಿನೂ ಆಗಿರ್ಬೇಕ್ರಪ್ಪ. ಆ ವೃತ್ತಿ ಹಾಗೇನೆ ಸುಶುದ್ಧ ಆಗ್ತಾ ಇದೆ. ಸುಶುದ್ಧ ಅಂದ್ರೆ ಇಲ್ಲಿ ಆ ಸುಖವೇ ಆಗಲಿ ಅಜ್ಞಾನವನ್ನೇ ಆಗಲಿ ಇಂದ್ರಿಯದಿಂದ ತಿಳಿದಾನೇನು ಇಲ್ಲಪ್ಪ. ಅವಿದ್ಯೆ ಅಂತ ಇರ್ತೀವಲ್ಲ ಅಂತಃಕರಣದಿಂದಲೇ ತಿಳಿದಾನೇನು ಇಲ್ರಪ್ಪ. ಇಲ್ಲ ನೋಡ್ರೆ ಸ್ವಲ್ಪ ಲಕ್ಷ ಕೊಡ್ರಿ. ಬರೀ ವ್ಯತ್ಯಾಸ ಇಷ್ಟೇ ತಿಳಿದ್ರೆ ಸಾಕು. ಜಾಗರದಲ್ಲಿ ಇಂದ್ರಿಯದಿಂದ ತಿಳಿದಾನ, ಸ್ವಪ್ನದಲ್ಲಿ ಅಂತಃಕರಣದಿಂದ ತಿಳಿದಾನ. ಅಂತಃಕರಣ ಅಂದ್ರೆ ಮನ ಬುದ್ಧಿ ಚಿತ್ತ ಅಹಂಕಾರ ಅನ್ನೋದು ಏನದ? ಈ ಶರೀರದ ತುಂಬ ಅಲ್ಲ, ನೇತ್ರ ಶರೀರದ ತುಂಬ ಇಲ್ಲ. ಒಂದು ಅಂಶ ಒಂದು ಏಕಂಶದಲ್ಲಿ ಅದ, ಶ್ರೋತ್ರ ಒಂದು ಏಕಂಶದಲ್ಲಿ ಅದ. ಆದ್ರೆ ಅಂತಃಕರಣ ಅನ್ನೋದು ಈ ಶರೀರ ತುಂಬ ಅಲ್ಲ, ತುಂಬಿಕೊಳ್ಳಲ್ಲ. ಆ ಅಂತಃಕರಣದಿಂದ ತಿಳಿದಾನ. ಅಲ್ಲಿ ಏನದ? ಆ ವಿಷಯದ್ದು ತಿಳಿಲಕ್ಕ ಅಂತಃಕರಣ ಮುಖ್ಯ ಕಾರಣ ಆಯ್ತು. ಜಾಗೃತದಲ್ಲಿ ಇಂದ್ರಿಯಗಳ ಕಾರಣ ಅದು. ಸುಶುಕ್ತಿಯಲ್ಲಿ ಏನಾಯ್ತು? ಆ ಅಂತಃಕರಣಕ್ಕೆ ಕಾರಣವಾದಂತ ಅವಿದ್ಯೆ ಏನದ? ಆ ಅವಿದ್ಯೆ ಕಾರಣ ಆಯ್ತು. ವ್ಯತ್ಯಾಸ ತಿಳಿತೇನ್ರಪ್ಪ? ಓಂ ನಮಃ ಶಿವ. ನಾ ಏನ್ ಹೇಳ್ಕೊಂಬಂದು ಹೇಳಿ ನೋಡೋಣ. ಯಾವ ಅವಸ್ಥೆಯಲ್ಲಿ ಯಾವುದರ ಸಹಾಯದಿಂದ ಜ್ಞಾನವಾಗುತ್ತದೆ? ಅಪರ ಓಂ ನಮಃ ಶಿವಾಯ. ಜಾಗ್ರಾವಸ್ಥೆಯಲ್ಲಿ ಸಹಾಯ ಆಗಿದ್ರಪ್ಪ. ಜಾಗ್ರಾವಸ್ಥೆಯಲ್ಲಿ ಇಂದ್ರಿಯಗಳ ಸಹಾಯ ಆಗಿದ್ರಪ್ಪ. ಯಾವ ಇಂದ್ರಿಯಗಳು ಭಾಗವಲ್ಲ, ಬೇರೆ ಬೇರೆ ಯಾವ ಇಂದ್ರಿಯ? ಜ್ಞಾನೇಂದ್ರಿಯ ಬರೋಬರಿ. ಜ್ಞಾನೇಂದ್ರಿಯದಿಂದ ಆಗ್ಯದ. ಅದು ಶಬ್ದ ಅದು ಮಾರ್ಕ್ಸ್ಬೇಕೆ. ಬರೇ ಇಂದ್ರಿಯ ಅಂತ ಅಂದ್ರೆ ಮತ್ತೆ ಕರ್ಮೇಂದ್ರಿಯಗಳು ಆ ಕಡೆ ಹೋಗ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಜ್ಞಾನೇಂದ್ರಿಯಗಳಿಂದ ಜಾಗೃತದಲ್ಲಿ ತಿಳ್ಕೊತಾನ. ಒಂದು ಸ್ವಪ್ನದಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಅಂತಃಕರಣದಿಂದ ಆಗಿದ್ರಪ್ಪ. ಆನಂತರ ಸುಶುಕ್ತಿಯಲ್ಲಿ ಅವಿದ್ಯೆಯಿಂದ ಜ್ಞಾನ ಆಗಿದೆ. ಅವಿದ್ಯೆ ಜ್ಞಾನ. ಇಷ್ಟು ಮಾತ್ರ ಗಟ್ಟಿ ಹಿಡಿಬೇಕು ನೋಡ್ರಿ. ಇವತ್ತು ಇದನ್ನು ಗಟ್ಟಿ ಹಿಡಿದ್ರೆ ಮತ್ತೆ ಸ್ವಲ್ಪ ನಿಮ್ಗ ಜ್ಞಾನಕ್ಕೆ ಬರ್ತದ. ಆಯ್ತು. ಈಗ ಏನ್ ಹೇಳಿದ್ರು ನಾವು? ಒಂದು ಮೊದಲನೇದು ಏನ್ ಹೇಳಿದ್ರು? ಬಂದ ಅಂತ ಅದಕ್ಕಂದ ಅದಕ್ಕೆ ಹೇಳ್ತೇವೆ. ಏನು ಅಹಂಕಾರವೇ ಮೊದಲು ಮಾಡಿಕೊಂಡು ಅನಾತ್ಮ ವಸ್ತು ಏನಲ್ಲ ಅದಕ್ಕ ಅದರ ಜ್ಞಾನ, ಆ ವಸ್ತು ಮತ್ತು ಆ ವಸ್ತುವಿನ ಜ್ಞಾನವೇ ಬಂದ ಅಂತ ಬಂದೆವು. ಇನ್ನ ಎರಡನೇದಾಗಿ ಮೋಕ್ಷ. ಬಂಧ ಮತ್ತು ಮೋಕ್ಷ ಅಂತ ಶಬ್ದವಲ್ಲ. ಆ ಮೋಕ್ಷ ಅಂತ ಎದಕ್ಕೆ ಅನ್ನಬೇಕು ಕೇಳಿ. ನಿಮಗೆ ಗೊತ್ತದ? ಗೊತ್ತಿದ್ದವ್ರು ಹೇಳ್ರಿ ನೋಡೋಣ. ಗೊತ್ತಿತ್ತಂದ್ರ ಅಂದ್ರೆ ಯಾರನ್ರಿ? ಯಾರು? ಮೋಹದಿಂದ ಕ್ಷಯ ಹೊಂದುವುದು. ಏನ್ರಿ? ಮೋಹದಿಂದ ಕ್ಷಯ ಹೊಂದುವುದು, ಮೋಹ ತೆಗೆದುಬಿಡೋದು. ಅಂದ್ರೆ ಮೋಹದಿಂದ ಕ್ಷಯ ಹೊಂದಂದ್ರ ಮೋಹ ನಾಶ. ಮೋಹ ಅಂದ್ರೆ ಎದಕ್ಕಂತೀರಿ ಹೇಳಿ ನಾನು. ಮೋಹ ಅಂತ ಎದಕ್ಕಂತಾರೆ? ನಂದು ಅಂತ ಅನ್ಕೋತ ಹೋಗುದು. ನಾನು ಅನ್ನೋದು ನಂದು ಅನ್ನೋದು ನಂದು ಅನ್ನೋದು ಹೋಗುತ್ತೆ ನೋಡ್ರಿ. ಇದು ನಾನದು ಹೋಗ್ಕೊಳ್ಳೋದು ಒಂದು ಯಾವ ದಿವಸ ನಂದು ಅನ್ನೋದು ಹೋಗ್ಬೇಕು, ಯಾವ ದಿವಸ ಅದು ತಿಳ್ಕೊಂಡ್ ಬಂದೀನಿ. ಈಗ ಅಂದ್ರ ಅದು ಹೋಗ್ಬೇಕು. ಆ ಮೋಕ್ಷ ಒಂದು ಮಾತ್ರ. ಮತ್ತೆ ಅದು ಬರೋಬರಿ ಸರಿ. ಇನ್ನು ಮತ್ತೆ ಆತ್ಯಂತಿಕ ಸುಖದಿಂದ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯಾಗಿ ಮೋಕ್ಷ ಅಂತ ಹೇಳ್ಬೋದು. ಆ ದುಃಖದ ಅತ್ಯಂತ ನಿವೃತ್ತಿ. ಅತ್ಯಂತ ಅಂದ್ರೆ ಕಿಂಚಿನ ಮಾತ್ರ ಉತ್ಸಾಹ ಇರಬಾರದು. ಆಗ್ಬೇಕು. ಏನಾಗಬೇಕು? ಅತ್ಯಂತ ಪರಮಾನಂದ ಪ್ರಾಪ್ತಿ. ಪರಮಾನಂದ ಬರೀ ಆನಂದ ಅಂದ್ರೆ ಮುಗಿತಿತ್ತಲ್ರಿ. ಪರಮಾನಂದಕ್ಕೆ ಅದಕ್ಕೆ ಹೋಗ್ಬೇಕು. ಪರಮಾನಂದ ಯಾಕಿಟ್ರು? ಪರಮಾನಂದ ಸ್ವಲ್ಪ ಬರೀ ಆನಂದ ನಡೀತಿತ್ತು. ಪರಮಾನಂದ ಯಾಕಿದ್ರು ಶಬ್ದ? ಅದೊಂದೇನು ಏನು
ನೋಡ್ಬೇಕು, ಸ್ವಲ್ಪ ಕೇಳಿ. ಪರಮತ್ ಯಾಕಿತ್ತು ಅಂದ್ರ ವಿಷಯದಲ್ಲಿಯೂ ಕೂಡ ಆನಂದ ಅದ, ವಿಷಯದಲ್ಲಿ ಆನಂದ ಅದ. ಇಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳೇನು, ಆ ಗಂಧಾದಿಗಳಿಗೆ ಏನು ವಿಷಯಗಳುಂಟು, ನೇತ್ರಕ್ಕ ಶ್ರೋತ್ರಕ್ಕ ಜೀವಕ್ಕ ಘ್ರಾಣಕ್ಕ ತ್ವಚಕ್ಕ ವಿಷಯಗಳದಾವ. ಆ ವಿಷಯಗಳು ಆಯಾ ಇಂದ್ರಿಯಗಳೊಡನೆ ಸಂಬಂಧ ಆಯ್ತಂದ್ರೆ ಅಲ್ಲಿನೂ ಸುಖ ಆಗ್ಯದಲ್ಲ, ಆನಂದ ಆಗ್ಯದಲ್ಲ. ಊಟ ಮಾಡೋದಕ್ಕಂದ್ರೆ ಸುಖ ಆಗ್ಯದ ಇಲ್ರಿ ನಿಮಗ? ಸುಂದರವಾದ ವಸ್ತುವನ್ನು ನೋಡಿದ ನಂತರ ಆ ಸುಖ ಆಗ್ಯದಲ್ಲ ಕಣ್ಣಿಗೆ? ಮೂರು ಎಂದ್ರೆ ಇಲ್ಲವೇನ್ರಿ? ಆದ್ರ ಆ ಸುಖ ಏನದನ್ನ ಯಾವತ್ತು ನೋಡ್ಕೊತ ಕೂಡ್ರಿ, ಅದಕ್ಕ ಯಾವತ್ತೇ ನೋಡ್ಕೊತ ಕೂತ್ರಪ್ಪ, ಸುಂದರ ಆದಂತ ನೋಡ್ಕೊತ ಕೂತ್ರ ನೋಡಂಗೆ ಆಗ್ತದ, ಸಾಕಂತ ಬಿಡುವಂಗ ಆಗ್ತದ. ಮತ್ತ ಕೆಲವೊಂದು ಸಮಯ ಆದ್ಮೇಲೆ ಅದು ಬೇಡ ಅಂತ ಬಿಟ್ಟು ಮತ್ತೊಂದ್ ಕಡೆ ಹೋಗ್ತದ ಅದು ಸಣ್ಣ, ಮತ್ತು ಊಟದ ಅದನ್ನು ಶಾಖ ಅನಿಸ್ತದ. ಆ ಊಟದ ಸುಖವನ್ನು ಶಾಖ ಅನಿಸ್ತದ. ಹಸಿವಾದ ಬೇಕು ಅನಿಸ್ತದ, ಹಸಿವು ನೀರ್ತಂದ್ರೆ ಬೇಡ ಅನಿಸ್ತದ. ಅದಕ್ಕೆ ಇವು ಸಾಕು ಬೇಕುಗಳಿಂದ ಕೂಡಿದ್ದವು ಯಾವ ವಿಷಯದಲ್ಲಿ ಸುಖ. ಆ ಪರಮಾನಂದ ಅಂದ್ರೇನು? ಸಾಕು ಬೇಕುಗಳಿಂದ ರಹಿತವಾದದ್ದು. ಅದನ್ನು ಸಾಕು ಅನಿಸುದ್ರ ಬೇಕು ಅನಿಸುದ್ರ ಅದು ಎಷ್ಟು ಮುಂದರ ಅದು ಸವಿಯೋದಿಲ್ಲ, ಎಷ್ಟು ಮಾಡಿದ್ರು ಅದು ಸವಿಯೋದಿಲ್ಲ. ಸವಿಯದ ಸಾಕೆನಿಸದ ಬೇರೊಂದನ್ನು ಬೇಕೆನಿಸದ. ಇದು ಸವಿತದ್ರಿ, ಇದು ಸಂಕೋತ ಹೋಗ್ತದೆ. ಆ ದುಃಖ ಸುಖ ಸಂಕೋತ ಹೋಗ್ತದೆ. ಯಾರು ಮೊದಲನೇ ತುಟ್ಟು ಊಟ ಮಾಡೋ ಮುಂದೆ ಏನು ಸುಖ ಅನಿಸದ, ಎರಡನೇದಕ್ಕಿಲ್ಲ, ಮೂರನೇದಕ್ಕಿಲ್ಲ, ನಾಲ್ಕನೇದಕ್ಕಿಲ್ಲ, ಯಾರು ಹೊಟ್ಟೆ ತುಂಬ್ಕೋತ ಬರ್ತದ, ಆಗ ಆ ಸುಖದ್ದು ಅನುಭೂತಿ ಕಡಿಮೆ ಹಾಕೋದು ಹೋಗ್ತದೆ. ಅಂದ್ರೆ ಅದು ಸಾಕ ಅನ್ನಿಸ್ತದ, ಅಂದ್ರೆ ಅದು ಸವಿತದ. ಇಂಥದ್ದು ಇನ್ನೊಂದು ಯಾವುದಲ್ಲ, ಅದಕ್ಕೆ ಏನಬೇಕು ಅನ್ಬೇಕು, ಅದಕ್ಕೆ ಮೋಕ್ಷ ಅನ್ಬೇಕು. ಅದಕ್ಕೆ ಏನು ಸರ್ವ ದುಃಖಕ್ಕೆ ನಿವೃತ್ತಿ, ಅವ್ರ ಕರ್ನಾಟಕಕ್ಕೆ ಪ್ರಾಪ್ತಿ, ಯಹ ಮೋಕ್ಷಕ ಸ್ವರೂಪ ಅಂತ ಹೇಳೋದು. ಇನ್ನೊಂದು ವ್ಯಾಖ್ಯೆ ಅಂತ ಹೇಳ್ಕೊಂಡ್ಬಂದ್ರು. ಏನು ಅಸರ್ವ ದುಃಖ ನಮಗೂ ತಿಳಿಯಲಿಲ್ಲೇ. ಬರೇ ನಾವು ಕಾರ್ಯದ ನಿವೃತ್ತಿ ಮಾಡ್ಕೊಂಡೆವು, ಕಾರಣ ಹಾಗೆ ಇಟ್ಟೆವಂದ್ರೆ ಮತ್ತೆ ಹುಟ್ಟುಕೋಬಹುದು. ಬೇರೆ ಹಾಗೆ ಇಟ್ಟು ಚಂಡಿನೇ ಕಡ್ದೆವು, ಚಂಡಿ ಕಡ್ದೆವು ಒಂದು ಹಿಡಿದು, ಆದ್ರೆ ಮತ್ತೆ ಸಿಗುತ್ತದವು, ಅದು ಪೂರ್ತಿ ನಾಶ ಆಗ್ತದಿಲ್ಲ. ಬೇರೆ ತೆಗೆದೆವು, ಚಂಡಿ ತೆಗೆಯೋದು ಅವಶ್ಯಕತೆ ಇಲ್ಲ, ಬೇರೆ ತೆಗೆದೆವು. ಬೇರೆ ತೆಗೆದೆವು ಅಂದ್ರೆ ಚಂಡಿ ತೆಗೆಯೋ ಅವಶ್ಯಕತೆ ಅದಲ್ಲಿ. ಬೇರೆ ತೆಗೆದೆವು ಅಂದ್ರೆ ಚಂಡಿ ತಾನೇ ಒಳಗೆ ಹೋಗ್ಬಿಡ್ತದೆ. ಆಗ ಇಲ್ಲಿ ಈ ಜಗತ್ತಿಗೆ, ಈ ದೇಹಾದಿ ಪ್ರಪಂಚಕ್ಕ ಕಾರಣ ಯಾವ್ದನ್ನ ಅಜ್ಞಾನ ಅದ. ಕಾರಣ ಯಾವ್ದನ್ನ ಅಜ್ಞಾನ ಅದ. ಅದು ಹೇಗದ, ಏನದ, ಎಂತದ, ಅದು ಮತ್ತಿನ್ನೂ ಬರೋದದ. ಅದನ್ನ ಅಜ್ಞಾನ ಕಾರಣ ದೇಹ, ಆ ಕಾರಣ ತಿಳಿಯೋದು ನಾವು. ಇವು ಯಾವದಕ್ಕ? ಆ ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ಇದಕ್ಕ ಅಜ್ಞಾನ ಅನ್ನೋದೇ ಕಾರಣವಲ್ಲ. ಈ ತಿಳಿ, ಆನಂತರ ಅಂತಕ್ಕನ್ನ ಇವನ ಮನ ಬುದ್ಧಿ ಇವು ಏನದವಲ್ಲ, ಇವು 17 ತತ್ವದ ಮುಂದೆ ಹೇಳ್ತೀನಿ ನಾನು. 17 ತತ್ವದಿಂದ ಕೂಡಿದಂಥದ ಸೂಕ್ಷ್ಮ ಶರೀರ, 25 ತತ್ವದಿಂದ ಕೂಡಿದಂತ ಸ್ಥೂಲ ಶರೀರ. ಇದಕ್ಕೆ ಕಾರಣ ಯಾವುದು ಅಂದ್ರೆ ಅಜ್ಞಾನ. ಆ ಅಜ್ಞಾನ ಹೋಗ್ಬೇಕು ಮತ್ತು ಅದರ ಕಾರ್ಯನೂ ಹೋಗ್ಬೇಕು. ಅದರ ಕಾರ್ಯ ಅಂದ್ರೆ ದೇಹಾದಿ ಪ್ರಪಂಚ. ಇವು ಎರಡರ ನಿವೃತ್ತಿ ಅಂದ್ರೇನೆ ಏನಂತ ಅದಕ್ಕ ನಿವೃತ್ತಿ ಆಯ್ತು. ಅದು ಅಷ್ಟೇ ಅಲ್ಲ, ಅದಾದ ನಂತರ ಬ್ರಹ್ಮಕ್ಕೆ ಪ್ರಾಪ್ತಿ. ಬ್ರಹ್ಮ ಅಂದ್ರೆ ಅದು ಸ್ವಸ್ವರೂಪ. ಆ ಸ್ವರೂಪದ ಪ್ರಾಪ್ತಿ ಆಗುತ್ತೆ. ಯಾವುದನ್ನು ನಾವು ಅಂತ ಕೂತಿದ್ದೆವು, ನನ್ನದು ನಂದು, ನಾನು ನಂದು, ನಾನು ನಂದು ಅಂತ, ಅದು ಅಜ್ಞಾನದ ಕಾರ್ಯ. ಆ ಅಜ್ಞಾನ ಹೋಯ್ತು ಅಂದ್ರೆ ಆ ಕಾರ್ಯನೂ ಹೋಗ್ಬೋದು. ಮತ್ತೆ ಇದನ್ನ ಕಳ್ಕೊಂಡು ಬೆಳೆದ ಜೀವನ ಕಳೆದೆವು ಆಯ್ತು. ಏನಾಯ್ತು? ದುಃಖದ್ದು ನಾಶನೂ ಆಯ್ತು, ಸುಖದ ಪ್ರಾಪ್ತಿ ಹೊಂದಬೇಕಲ್ಲ. ಆ ಸುಖದ ಪ್ರಾಪ್ತಿ ಅಂದ್ರೆ ಆ ಬ್ರಹ್ಮದ ಪ್ರಾಪ್ತಿ. ಇದಕ್ಕೆ ಮೋಕ್ಷ ಅಂತ ಹೇಳ್ಕೊಂಡು ಬಂದರು.
ಈಗ ಮತ್ತೊಂದು ಶಬ್ದ ಅವಿದ್ಯೆ ಅಂತ ಹೇಳಿದೆವು. ವಿದ್ಯಾ ಅವಿದ್ಯೆ, ವಿದ್ಯಾ ಅವಿದ್ಯೆ, ಅದನ್ನು ನಾಳೆ ಹೇಳ್ಕೊಂಡು ಬನ್ನಿ. ಅದನ್ನು ಸ್ವಲ್ಪ ಹೇಳ್ತಾರೆ ಯಾರಾದರೂ. ಅದು ಅವಿದ್ಯೆ ಅಂತ ಹೇಳಿದಾರಪ್ಪ. ವಿದ್ಯೆ ಯಾವಾಗ ಶಾಸ್ತ್ರ ಅವಿದ್ಯೆ ಅಂದ್ರೂ ಸರಿ. ಮತ್ತು ವಿದ್ಯಾವಿದ್ಯೆ ಅದು ಕಲಬೇಕು ನೋಡ್ರಿ. ಅದನ್ನು ಹೇಳಿಲ್ಲ ನಾವು ಬಹುತೇಕ ವಿದ್ಯೆ ಹೇಳಿದವರು. ಯಾವ ವಿದ್ಯತೆ ಸಹ ವಿದ್ಯೆ ಯಾವಾಗಲೂ ಇರ್ತಕ್ಕಂಥದ್ದು ಯಾವುದೋ ಅದಕ್ಕೆ ವಿದ್ಯೆ ಅನ್ಬೇಕು. ಅದು ಯಾವುದೋ ನೋಡ್ರಿ ಸ್ವಲ್ಪ ಹೇಳ್ತೇನೆ ನಾನು. ಇವೆಲ್ಲ ಸ್ವಲ್ಪ ಬೇರೆ ಬೇರೆ ಗ್ರಂಥದಲ್ಲಿ ಬಂದಿದ್ದವಾಗ ಅದನ್ನು ಏಕತ್ರ ಮಾಡಿ ಅದನ್ನು ಹುಡುಕಾಡ್ತವರು ಹೇಳ್ತೇನೆ. ವೃತ್ತಿ ಪ್ರವಾಸಗಳಲ್ಲಿ ಬರ್ತೇವೆ. ವೇದಾಂತ वाक्य जन्य ब्रह्माकार वृत्ति को विद्या कही है. ವೇದಾಂತ ವಾಕ್ಯದಿಂದ ಹುಟ್ಟಿರಬೇಕು. ಎದರಲ್ಲಿ ಹುಟ್ಟಿರಬೇಕು? ವೇದಾಂತ. ವೇದಾಂತ ವಾಕ್ಯದ 4 ವೇದಗಳು 4 ವಾಕ್ಯಗಳು. ಯಾಗ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಆನಂದಂ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ. ಇವು ವೇದಾಂತದ ವಾಕ್ಯಗಳು. ಈ ವೇದಾಂತ ವಾಕ್ಯಗಳಿಂದ ಹುಟ್ಟಿರಬೇಕು. ಹುಟ್ಟಿ ಮತ್ತೇನಬೇಕು? ಹುಟ್ಟಿದ ನಂತರ ಅದು ಏನ್ ಮಾಡ್ಬೇಕು? ಆ ವೃತ್ತಿಯನ್ನು ಬ್ರಹ್ಮಾಕಾರ ಮಾಡಬೇಕು. ವೃತ್ತಿ, ನಮ್ಮ ವೃತ್ತಿಯನ್ನ ಬ್ರಹ್ಮಾಕಾರ ಮಾಡಬೇಕು. ಆ ಬ್ರಹ್ಮಾಕಾರ ಮಾಡತಕ್ಕಂಥದ್ದು ಆ ವೇದಾಂತ ವಾಕ್ಯದ ಏನಲ್ಲ, ಅದರಿಂದ ಏನು ಆಗದಲ್ಲ ಆ ವೃತ್ತಿ ಬ್ರಹ್ಮಾಕಾರ. ಆ ವೃತ್ತಿಗೆ ವಿದ್ಯಾ ವಿದ್ಯಾ ವಿದ್ಯೆ ಅನ್ನಬೇಕು. ನಮ್ಮ ವೃತ್ತಿ ವೇದಾಂತವನ್ನು ವೇದಾಂತದಿಂದ ಏನಾಗುತ್ತೆ ನೋಡ್ರಿ. ವೇದಾಂತ ವಾಕ್ಯ ಜನ್ಯ, ವೇದಾಂತ ವಾಕ್ಯಗಳಿಂದ ಹುಟ್ಟಿದ ಬ್ರಹ್ಮಾಕಾರ ವೃತ್ತಿ. ನಮ್ಮ ವೃತ್ತಿ ಬ್ರಹ್ಮಾಕಾರ ಆಯ್ತು. ವೇದಾಂತ ವಾಕ್ಯಗಳನ್ನು ಕೇಳಿದ ನಂತರ ನಮ್ಮ ವೃತ್ತಿ ಬ್ರಹ್ಮಾಕಾರ ಆಯ್ತು. ಹೇಗ ಅಂತ ಸ್ವಲ್ಪ ಲಕ್ಷಪಟ್ಟಿ ಹೇಳ್ತೇನೆ. ತತ್ ತುಮ್ಮ ಅಶಿ ಅಂತ ಹಿಂಗಂದ್ರು ಗುರುಗಳು ಹೇಳಿದ್ರು. ತತ್ ಅಂದ್ರ ಆ ಬ್ರಹ್ಮ ಅಥವಾ ಆ ಈಶ್ವರನೇ. ತುಮ್ಮ ಅಂದ್ರೆ ನೀನು ಅಂದ್ರೆ ಜೀವಾತ್ಮನು. ಅಶಿ ಇರು, ಆಗ ಬ್ರಹ್ಮನೇ ನೀನು ಇರಬೇಕು. ಆ ಈಶ್ವರನೇ. ಈಶ್ವರ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ, ಜೀವಾತ್ಮ ಬೇರೆ ಅಲ್ಲ, ಒಂದೇ ಅಲ್ಲ. ಮತ್ತೆ ಇವು ಯಾಕೆ ಹೆಸರು ಬಂದು ಅಂದ್ರೆ ಉಪಾಧಿ ಮೂಲಕವಾಗಿ ಬಂದವ. ಮಾಯಾ ಉಪಾಧಿ ಆಯ್ತು, ಈಶ್ವರ ಆಯ್ತು, ಅವಿದ್ಯಾ ಉಪಾಧಿ ಆಯ್ತು, ಇದು ಜೀವ ಆಯ್ತು. ಈ ಉಪಾಧಿಗಳನ್ನು ತೆಗೆದು ಹಾಕದೆ ಅಂದ್ರೆ ಅವನಿಗೆ ಮಾಯಾ ಉಪಾಧಿ ತೆಗೆದವು, ಇವನ ಅಂತಕರಣ ಉಪಾಧಿಯನ್ನು ತೆಗೆದವು. ತೆಗೆದ ಬಳಿಕ ಅಲ್ಲಿನೂ ತಿಳುವಳಿಕೆ ಅನ್ನೋದಾದ ತಿಳಿಯುವುದು, ಜ್ಞಾನ ಅನ್ನೋದು ಈಶ್ವರನಲ್ಲಿಯೂ ಅದ. ಅವ ಸರ್ವಜ್ಞ ಯಾಕದನಂದ್ರ ಆ ಬ್ರಹ್ಮಾಂಡವನ್ನ ಬ್ರಹ್ಮಾಂಡ ಯಾವುದರಿಂದ ಹುಟ್ಟ್ಯದ? ಅದು ಬ್ರಹ್ಮಾಂಡದ ಏನ್ ಹುಟ್ಟ್ಯದ ಮಾಯಾ. ಆ ಮಾಯದ ಎಷ್ಟು ವ್ಯಾಪ್ತಿ ಅದ, ಅಷ್ಟು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲದಕ್ಕೂ ಜ್ಞಾನ ಅವ್ರಿಗೆ ಹಾಕೋದು ಈಶ್ವರ. ಅದರಿಂದ ಅವ ಸರ್ವಜ್ಞಾನ. ಮಾಯ ಮತ್ತು ಮಾಯಕ್ಕಾಗಿ ಅದು ಜಗತ್ತ. ಈ ಜಗತ್ತಂದು ಆ ಜಗತ್ತಿನ ತುಂಬಾ ಮಾಯ ಅದ. ಆ ಮಾಯೆಯಲ್ಲಿ ಬಿಟ್ಟಂತಹ ಆ ಚೇತನದ ಪ್ರತಿಬಿಂಬವೇ ಈಶ್ವರ ಇದ್ದಾನೆ. ಅಂದ ಮೇಲೆ ಆ ಈಶ್ವರನಿಗೆ ಜಗತ್ತಿನ ಎಲ್ಲ ಜ್ಞಾನ ಆಯ್ತು. ಇವು ಇಲ್ಲಿ ಅಂತಃಕರಣ ಅನ್ನುವಂಥದ್ದು ಒಂದದ. ಆ ಅಂತಃಕರಣ ಅನ್ನುವಂಥದ್ರಲ್ಲಿ ಕೂಟಸ್ಥಂತೂ ಒಂದದ. ಈ ದೇಹಾದಿ ಪ್ರಪಂಚಕ್ಕೆ ಅಧಿಷ್ಠಾನ ರೂಪದಿಂದ ಇರತಕ್ಕಂತ ಚೇತನ ಏನು ಅಂತೋ ಅದಕ್ಕೆ ಕೂಟಸ್ಥ ಅದಕ್ಕೆ ಆತ್ಮ ಅನ್ನಬೇಕು. ಆ ಆತ್ಮನ ಪ್ರತಿಬಿಂಬ ಎಲ್ಲಿ ಬಿದ್ದದ? ಅಂತಃಕರಣದಲ್ಲಿ ಬಿದ್ದದ. ಬಿದ್ದುದರಿಂದ ಈ ಅಂತಃಕರಣ ಎಷ್ಟು ದೇಶದಲ್ಲಿ ಅದ ಅಷ್ಟು ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನ ಅದ ನೋಡ್ರಿ ಇವನಿಗೆ. ಅಂದ್ರ ತನ್ನ ಶರೀರದಲ್ಲಿ ನಖದಿಂದ ಹಿಡಿದು ಅಂದ್ರೆ ಹೆಬ್ಬರಿನ ಆ ಉಗುರು ಅದ ನೋಡ್ರಿ. ಆ ಉಗುರಿನಿಂದ ಹಿಡ್ಕೊಂಡು ಶಿಖತನ ಅಂದ್ರೆ ನಮ್ಮ ತಲೆಯ ಮೇಲ್ಭಾಗದ ಪರ್ಯಂತರವಾಗಿ ಏನು ಶರೀರದಲ್ಲಿ ವ್ಯವಹಾರ ಆಗ್ತದ ಅದನ್ನ ಎಲ್ಲ ಅವ ತಿಳಿತಾನ. ಇವ ತಿಳಿಯುವುದು. ಇವ ಪಿಂಡಾಂಡದಲ್ಲಿ ನಡೆದಂಥದ್ದು ಎಲ್ಲನೇ ಇವ ತಿಳಿತಾನ. ಅವ ಬ್ರಹ್ಮಾಂಡದಲ್ಲಿ ಇದ್ದುದು ಎಲ್ಲನೇ ತಿಳಿತಾನ. ಇವನು ಜ್ಞೇಯ ಅದನ, ಅವನು ಜ್ಞಾನಿ ಅದನ. ಅವ ಸರ್ವಜ್ಞ ಅದನ, ಇವ ಅಂತಜ್ಞ ಅದನ.
ಒಟ್ಟ ದೇಹ ಸರ್ವನು ಬಿಡುವುದು ಅಲ್ಪನು ಬಿಡುವುದು. ತಿಳಿಯುವುದು ಅನ್ನೋದು ಏನಲ್ಲ, ತಿಳುವಳಿಕೆ ಅಥವಾ ಜ್ಞಾನ. ಆ ಜ್ಞಾನವೂ ನಿಮ್ಮ ಸ್ವರೂಪ, ಅದರಲ್ಲಿ ಯಾವುದೇ ಭೇದಿಲ್ಲ ಅನ್ನುವಂಥದ್ದು ಏನು ಹೇಳ್ತದೆ ನೋಡಿ. ಇದು ಅದು ಹೇಳ್ತದೆ. ಇದು ಅದಕ್ಕೆ ಏನಪ್ಪ ಅಂತಂದ್ರೆ ಅದು ಅದರಿಂದ ಹೇಳ್ಕೊಟ್ಟಾಗ ನಮಗ ಆ ವೇದಾಂತ ವಾಕ್ಯಗಳನ್ನು ಕೇಳೋದ್ರಲ್ಲಿ ಹೋಗಲಾಯ್ತು. ಅವನು ನಾನು ಒಂದೇಪ್ಪ, ಯಾಕ ಅವನು ತಿಳಿತಾನ, ನಾನು ತಿಳಿತೀನಿ. ಅವನಿಗಿಷ್ಟು ಬಹಳ ತಿಳಿದಿರ್ಬೇಕು, ನಮಗಿಷ್ಟು ಕಡಿಮೆ ತಿಳಿತದ ಅಂದ್ರೆ ತಿಳುವಳಿಕೆ ಅನ್ನೋದು ನನ್ನಲ್ಲಿನೂ ಅದ, ಮತ್ತ ಅವನಲ್ಲಿನೂ ಅದ. ಅಂದ್ರೆ ಮತ್ತೆ ನಾನು ಅವನು ಒಂದೇ. ಹೀಗಾಗ ಬೆಳಕ ಅನ್ನುವಂಥದ್ದು ಇರ್ತದೆ ನೋಡಿ. ಅದು ಬೆಳಕು ಎದರದ್ದೇ ಇರಬಹುದು, ಆದ್ರೆ ಆ ಬೆಳಕಿನ ಗುಣಧರ್ಮ ಏನು? ಆ ವಸ್ತುಗಳನ್ನು ಪ್ರಕಾಶಪಡಿಸುವುದು, ವಸ್ತುಗಳು ತಿಳಿಯುವಂತೆ ಮಾಡುವುದು. ಆ ವಸ್ತುಗಳ ಮೇಲೆ ಬೆಳಕಿರಬೇಕು. ಆ ವಸ್ತುಗಳ ಮೇಲೆ ಬೆಳಕಿದ್ರೆ ವಸ್ತುವಿನ ಜ್ಞಾನ ಆಗ್ತದೆ. ವಸ್ತುವಿನ ಮೇಲೆ ಬೆಳಕಿರಬೇಕು ಅಂದ್ರೆ ಅದು ಬೆಳಕಿನಿಂದ ನಮಗೆ ಜ್ಞಾನ ಆಗ್ತದೆ. ಆ ಬೆಳಕು ಸೂರ್ಯನೇ ಇರ್ಬೋದು, ಆ ಬೆಳಕು ಚಂದ್ರನೇ ಇರ್ಬೋದು, ಆ ಬೆಳಕು ವಿದ್ಯುತ್ತಿನೇ ಇರ್ಬೋದು, ಅಥವಾ ಆ ಬೆಳಕು ನಮ್ಮ ಮನೆಯೊಳಗಿಂದ ಕಲ್ಪಿನೇ ಇರ್ಬೋದು. ಆ ಬೆಳಕು ಸೂರ್ಯನ ಬೆಳಕ ಜಗತ್ತಿನಲ್ಲಿ ಎಲ್ಲ ವಸ್ತುಗಳನ್ನು ತಿಳಿಯುವಂತೆ ಮಾಡಬಹುದು. ಸೂರ್ಯನ ಬೆಳಕ ಸ್ವಲ್ಪ ಇರ್ಬೋದು, ಸೂರ್ಯನ ಬೆಳಕ ಎಲ್ಲ ಕಡೆ ಇರ್ಬೋದು. ಯಾಕ ಆ ಚಂದ್ರ ಆದ್ರೂ ಕೂಡ ಅವ ಹಗಲಿನಲ್ಲಿ ಅವ ಬೆಳಗುವುದಿಲ್ಲ ಯಾವುದೇ ವಸ್ತುವನ್ನ. ಸೂರ್ಯನಂತೂ ಸ್ವಲ್ಪ ಯಾರು ನೋಡ್ರಿ, ಅದು ಮೊದಲು ಬಂತವನ್ನ ಅವರಿಗೆ ಕಟ್ಟಲೆ ನೋಡ್ರಿ, ಅವನು ಬೆಳಕಾಗಿ ಕೆಲಸ ಕೊಡುವುದಿಲ್ಲ. ಅದೇ ರೀತಿಯಾಗಿ ವಿದ್ಯುತ್ ಸ್ವಲ್ಪ ಹೆಚ್ಚಿಗೆ ಮಾಡಬಹುದು. ಆದ್ರೆ ನಮ್ಮ ಮನೆ ಕೊಳಗಿ, ನಮ್ಮ ಮನೆ ಜಗಲಿ ಮೇಲಿದ್ದಂತ ದೀಪ, ಆ ದೇವರುಗಳು ಏನಾದ್ರು ಹಾಕ್ತಾರೆ ಬೆಳಕು. ಆದ್ರೆ ಕಾರ್ಯ ಒಂದೇ ಮಾಡುವುದರಿಂದ ಅವೆಲ್ಲರೂ ಒಂದೇ ಸ್ವರೂಪ ಆದವು. ಸೂರ್ಯನೇ ಮೊದಲು ಮಾಡಿಕೊಂಡು ನಮ್ಮ ಮನೆಯೊಳಗಿನ ದೀಪದ ಪರ್ಯಂತರವಾಗಿ ಅವುಗಳ ಸ್ವರೂಪ ಒಂದಾಯ್ತು. ಆಗ ಈಶ್ವರನೇ ಮೊದಲು ಮಾಡಿಕೊಂಡು ಈ ಆತ್ಮ ಏನಿದ್ದಾನ ಜೀವಾತ್ಮ, ಇವನು ಹರಿತಾನ, ಅವನು ಹರಿತಾನಂದ್ರೆ ಅವನು ಇವನು ಒಂದೇ ಆದರು. ಮತ್ತೆ ಭೇದ ಅಲ್ಪ ಸ್ವಲ್ಪ ಸರ್ವಜ್ಞ ಅಲ್ಪಜ್ಞ ಆಗಕ ಕಾರಣ ಏನು? ಕಾರಣ ಅಂದ್ರೆ ಅದು ಮಾಯ ಮತ್ತು ಅವಿದ್ಯ ಅಂತಃಕರಣ. ಅವುಗಳ ವ್ಯಾಪ್ತಿ ಎಷ್ಟದ ಅಷ್ಟವ ಅರ್ಥವ. ಈ ಮನೆಯೊಳಗಿನ ಪಡ್ತಿರು ಆ ರಸ್ತ ಮೇಲಿಂದ ದೀಪ ನಮಗೆ ರಸ್ತ ಕಾಣಿಸುತ್ತಂದ್ರೆ ಕಾಣುವುದಿಲ್ಲ, ಅದನ್ನು ಸಾಕಷ್ಟು ಕಡಿಮೆ ಅದ. ಮನೆಯೊಳಗೆ ಎಷ್ಟಾಗತ್ತೋ ಆಗ್ತದ. ಹಾಗಾಗಿ ಏನಂತಂದು ಆ ವೇದಾಂತ ವಾಕ್ಯಗಳೇನದಲ್ಲ, ಆ ವಾಕ್ಯಗಳಿಂದ ಹುಟ್ಟಿದ್ದಿರ್ಬೇಕು. ಅದು ಹುಟ್ಟಿ ಏನಾಗಿರ್ಬೇಕು? ಅದು ಬ್ರಹ್ಮಾಂಡ ಆಗಿರ್ಬೇಕು. ಅದು ವೃತ್ತಿ. ಆ ಬ್ರಹ್ಮಾಂಡ ಆಗುವುದಕ್ಕೆ ವಿದ್ಯಾ ಅಂತಾರೆ. ವೇದದ ವಾಕ್ಯಗಳಿಂದ ಹುಟ್ಟಿ ನಮ್ಮ ವೃತ್ತಿ ಯಾವ ಬ್ರಹ್ಮಾಂಡ ಆಯ್ತು, ಅದಕ್ಕೆ ಏನ್ ಅನ್ಬೇಕು? ಅದಕ್ಕೆ ವಿದ್ಯಾ ಅನ್ಬೇಕು. ಆ ವಿದ್ಯೆ ಯಾಕೆ ಅನ್ಬೇಕು? ಅವಿದ್ಯೆ ಅಂದ್ರೆ ಅಜ್ಞಾನ. ನಾನು ದೇಹಾದಿ ಪ್ರಪಂಚ ಅಂತ ಕೂಸಿದ್ದಲ್ಲ, ನಾ ದೇಹವೇ ನಾನು ಅಂತ ಕೂಸಿದ್ದಲ್ಲ, ಅದಕ್ಕ ನಾಶ ಮಾಡ್ತು. ನಾನು ದೇಹಾದಿ ಪ್ರಪಂಚ ಅಲ್ಲ. ಯಾಕೆ ಅಲ್ಲ? ಅವುಗಳನ್ನು ನಾನು ತಿಳಿಯುತ್ತೇನೆ, ದೇಹಾದಿಗಳನ್ನು ನಾನು ತಿಳಿಯುತ್ತೇನೆ, ಅವು ತಿಳಿಸಿಕೊಳ್ಳುತ್ತವೆ. ತಿಳಿಸಿಕೊಳ್ಳುವ ವಸ್ತು ತಿಳಿಯುವವನು ಎಂದೂ ಆಗುವುದಿಲ್ಲ. ನಾವು ತಿಳಿಯೋರು ಬೇರೆ, ತಿಳಿಸಿಕೊಳ್ಳುವುದು ಬೇರೆ. ಆ ತಿಳಿಸಿಕೊಳ್ಳುವ ವಸ್ತು ನಾವು ಎಂದೂ ಆಗುವುದಿಲ್ಲ ಅನ್ನುವಂಥದ್ದು ಏನು ಜ್ಞಾನ ಅದ. ಅದಕ್ಕೆ ಬ್ರಹ್ಮಾಕಾರ ವೃತ್ತಿ ಅದ. ಆ ಬ್ರಹ್ಮಾಕಾರ ವೃತ್ತಿಗೆ ನಾವು ಏನ್ ಅನ್ಬೇಕು? ವಿದ್ಯಾ ಅನ್ನಬೇಕು. ಮತ್ತೊಂದೇನಂತಂದ್ರೆ ಲೌಕಿಕದಲ್ಲಿ ವಿದ್ಯಾಗಳು ಯಾರೇ ನಾವು ಏನು ಆ ವಿದ್ಯಾಗಳು ಅನೇಕ ವಿದ್ಯೆ ಅದಾವ. ಕಂಪ್ಯೂಟರ್ ಬಂದು ವಿದ್ಯೆ ಅದ, ಅದನ್ನೊಂದು ವಿದ್ಯಾನೆ. ಒಕ್ಕಲ್ತನ ಮಾಡೋದು ಅದೊಂದು ವಿದ್ಯಾನೆ ಅದ. ಟೀಚಿಂಗ್ ಮಾಡೋದು ಅದೊಂದು ವಿದ್ಯಾನೆ ಅದ. ಕುಂಬಾರಿಕೆ ಮಾಡೋದು ಇವೆಲ್ಲ ವಿದ್ಯೆಗಳು ಅನಿಸ್ಕೊತಾವ. ಈ ವಿದ್ಯೆಗಳಿಗೂ ಅದಕ್ಕೂ ಬೇರೆನೆ. ಶಾಸ್ತ್ರದಲ್ಲಿ ಒಂದು ವಿದ್ಯಾರ್ಥಿ ಬೇರೆನೆ. ಈ ಭಾಷೆ ಜ್ಞಾನ ಇದನ್ನು ವಿದ್ಯೆ ಅನಿಸ್ಕೊತಾವ. ಬೇರೆ ಭಾಷೆಗಳು ಬಲ್ಲವನಾಗಿದ್ದಾರೆ, ಅದೊಂದು ವಿದ್ಯೆ ಅವ್ನು ಬಂದಾರ. ಮತ್ತು ಇದು ಅಂದ್ರೆ ಮತ್ತೆ ಬೇರೆ ವಿದ್ಯೆಗಳು ಏನು ಸಾಧನೆ ಮಾಡಿಕೊಂಡು ಬೇರೆ ವಿದ್ಯೆಗಳನ್ನು ಪ್ರಾಪ್ತಿ ಮಾಡ್ಕೊಂಡಿರ್ತಾರ. ಅವರು ಈ ವಿದ್ಯೆ ಅಂತಾರ.
ಚಿಕ್ಕಟಿ ಅಂತೀವಲ್ಲ ಅವೆಲ್ಲ ವಿದ್ಯೆದಲ್ಲಿ ಬರ್ತಾವ. ಆದ್ರೆ ಅದಕ್ಕೆ ವಿದ್ಯೆ ಅನುಕೂಲದು. ಏನು ಬ್ರಹ್ಮಾಕಾರ ವೃತ್ತಿ ಆಗ್ಯದ ನೋಡು, ಆ ವೃತ್ತಿಗೆ ವಿದ್ಯೆ ಅನ್ಬೇಕು. ಇದು ಎದರಿಂದ ಆಗ್ಯದ ಅಂತಂದ್ರ ವೇದಾಂತ ವಾಕ್ಯಗಳಿಂದ ಆಗ್ಯದ. ಯಾಕೆ ನಾನು ಮೇಲಿಂದ ಅಂತಂದ್ರ ವಿದ್ಯಾ ಅಂದ್ರೆ ನಾವು ಆ ಕಡೆ ಹೋಗಬಾರದು. ಬೇರೆ ವಿದ್ಯೆಗಳದವ ಅವೇನೋ ಕಾಪು ವಿದ್ಯೆಗಳಂತಾರ, ಅವೇನು ಉಪಯೋಗ ಆಗುದಿಲ್ಲ. ಎದಕ್ಕ ಅವು ಎಷ್ಟು ಮಾಡ್ತೇವೋ ಅದು ದುಃಖ ಇರ್ತದ. ಯಾಕ ಈಗ ನಮಗೆ ಏನ್ ದುಃಖ ಅದರಿ, ನಮಗ್ 3 ಭಾಷೆ ವ್ಯಥಾರ್ಥವಾಗಿ ಬರ್ತಾವಂತ ತಿಳ್ಕೊಳ್ಳಿ. ಕನ್ನಡ, ಹಿಂದಿ, ಒಂದು ಮರಾಠಿ, ಇಂಗ್ಲಿಷ್ ಸ್ವಲ್ಪ ಬರ್ತದಂತ ತಿಳ್ಕೊಳ್ಳಿ. ಗುಜರಾತಿ ಪೂರಾ ಬರುವುದಿಲ್ಲ, ಸಂಸ್ಕೃತ ಬರುವುದಿಲ್ಲ. ದುಃಖ ಪಡ್ತು ನೋಡ್ರಿ, ಏನಪ್ಪ ನಾನು ಸಂಸ್ಕೃತ ಬರೋದಿಲ್ಲ ಅಂತ ದುಃಖ ಪಡ್ತು. ಈ ವಿದ್ಯೆಗಳಿಂದ ದುಃಖ ಆಗ್ತದೆ. ಅದರಿಂದ ಆಗಿಲ್ಲ. ಆ ಆತ್ಮವಿದ್ಯೆಯಿಂದ ಸುಖಾರಿ ಆಯ್ತು. ನಾನು ತಿಳಿಯಲಿದ್ದಿಲ್ಲಪ್ಪ ಎಲ್ಲದಕ್ಕೂ ಅನ್ನುವಂಥದ್ದು ಭಾವನೆ. ಇದು ವಿದ್ಯೆ. ಅದು ಅವಿದ್ಯೆ ಅಂದ್ರೆ ನೀವು ಹೇಳಿಬಿಡ್ಲಿ, ಅದಕ್ಕೆ ಹೇಳೋದಿಲ್ಲ. ಸೊ ವಿದ್ಯಾಗೆ ನಾಶ ಹೋಗೇ ಸೊ ಅವಿದ್ಯೆ ಕರೆಯೋದು ಒಂದು. ಮತ್ತ ಅದಕ್ಕೆ ಏನದು, ಅದು ಅವಿದ್ಯೆ ಅಂತಂದ್ರೆ ಬ್ರಹ್ಮ ವಿದ್ಯಾಶಿಸುವ ನಾಶ ಹೋಗೇ ಸೊ ಅವಿದ್ಯೆ. ಬ್ರಹ್ಮ ವಿದ್ಯೆ ಅದರಿಂದ ಯಾವಾಗ ನಾಶ ಹೋಗ್ತೋ ಅದಕ್ಕೆ ಅವಿದ್ಯೆ ಆಗ್ಬೇಕಂತ ಮತ್ತೊಂದು ಹೇಳ್ಕೊಂಡ್ಬಂದ್ರು. ಏನು ಈಗ ಮತ್ತೊಂದು ಏನಂದ್ರು, ಆ ಮನೆಯ ಸತ್ತು ಗುಣಕ್ಕೆ ಪ್ರಧಾನತಾ से ಅವಿದ್ಯೆ चाहिए. ಅದನ್ನು ಮನೆಯ ಸತ್ತು ಗುಣ ಏನು ಪ್ರಧಾನ ಅದ, ಶುದ್ಧ ಸತ್ತು ಗುಣ ಏನು ಪ್ರಧಾನ ಅದ, ಅದಕ್ಕೆ ವಿದ್ಯೆ ಆಗಬೇಕು. ಮನೆಯ ಸತ್ತು ಗುಣ ಏನು ಪ್ರಧಾನ ಅದ, ಅದಕ್ಕೆ ಅವಿದ್ಯೆ ಆಗಬೇಕು ಅಂತ ಈಗ ಹೇಳ್ಕೊಂಡ್ಬಂದರು. ಈಗ ವಿದ್ಯೆ ಮತ್ತು ಅವಿದ್ಯೆಗಳಿಗೆ ಬೇರೆ ಬೇರೆ ಪ್ರಕಾರಗಳನ್ನು ಹೇಳ್ಕೊಂಡ್ ಬಂದಾರ. ಆನಂತರದಲ್ಲಿ ಇವತ್ತು ಆತ್ಮ ಅನ್ನುವಂಥ ಶಬ್ದ ಬರ್ತದೆ. ಆತ್ಮ ಇಲ್ಲ, ಆತ್ಮ ಅಂತ ಅದಕ್ಕೆ ಅನ್ನಬೇಕು. ನಮ್ಮ ಆತ್ಮ ತಳಕ ಅಂತು ಅಂದ್ರೆ ಒಂದ್ರ ಇಲ್ಲಿ ಹೇಳದ ಮಾತು ಯೋಗ್ಯನೋ ಅಯೋಗ್ಯನೋ. ನನ್ನ ಆತ್ಮ ತಳಕ ಮಾಡ್ತದೆ. ನಮ್ಮ ಸತ್ಯನಾರಾಯಣ ಹೋಗಿ ನಮ್ಮ ಭಾರತ ಹಾಸ್ಪಿಟ್ರು ನಮ್ಮ ಆತ್ಮ ತಳಕ ಅಂತು. ಅದಕ್ಕ ನೀವು ವ್ಯವಹಾರದಲ್ಲಿ ಬೆಳೆಸಿದ ಆತ್ಮನೇ ಅಂದೂ ಅದು ಆತ್ಮ ಏನು, ಅದು ಆತ್ಮ ಅನ್ನಲೇನು, ಅದು ಅಂತಃಕರಣ. ಅಂತಃಕರಣಕ್ಕೆ ಆತ್ಮ ಅಂತ ಕುಂತು ದೇಹಾದಿ ಪ್ರಪಂಚಕ್ಕೆ ತಾತಾನುವಾಗಲಿ ದುಃಖ ಆಗಲಿ ಅದು ಸುಖದ ಅನುಭೂತಿಯನ್ನು ಮಾಡಿಕೊಡುವುದಿಲ್ಲ. ಅದು ಅಂತಃಕರಣ, ಸುಖದುಃಖಾದಿಗಳು. ಅದಕ್ಕೆ ಆತ್ಮ ತಂಬುದು, ಅದು ಆತ್ಮ ಅಲ್ಲ. ಮತ್ತೆ ಆತ್ಮ ಅನ್ನೋದು ಯಾವುದು ಅದನ್ನು ತಿಳಿಬೇಕಲ್ಲ ವ್ಯಾಪಿಸುತ್ತೆ. ಅದನ್ನೇ ತಿಳ್ಕೊಂಡು ಹೊರಟಿದ ಒಂದು ಮೂಲಕ ಅದಕ್ಕೆ ಆತ್ಮ ಅಂದ್ರೆ ಎದಕ್ಕೆ ತಗೊಳ್ಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡ್ ಬಂದಾರ. ಅದು ಯಾವುದು ಅಂದ್ರೆ ಮುಖ್ಯ ಪ್ರೀತಿಗೆ ಯಾವುದು ವಿಷಯವಾಗಿರುವುದು ಅದಕ್ಕೆ ಆತ್ಮ ಎನ್ನುತ್ತಾರೆ. ನಮ್ಮ ಮುಖ್ಯ ಪ್ರೀತಿ ವಿಷಯ ಇರಬೇಕದು, ನಮ್ಮ ಮುಖ್ಯ ಪ್ರೀತಿ ವಿಷಯ, ಅದಕ್ಕೆ ಆತ್ಮ ಅನ್ನೋದು. ಅದಕ್ಕೆ ಮತ್ತು ಸ್ವಯಂ ಪ್ರೀತಿಗೆ ವಿಷಯವಾದದ್ದು ಅಂತಂದರು. ಏನು ಮತ್ತು ಅದಕ್ಕೆ ಅಹಂ ಪ್ರತ್ಯಯ ವಿಷಯ ಆತ್ಮ. ಮತ್ತೊಂದು ನಮಗೆ ಹೇಳಿದರು ಒಬ್ಬರು ಅಹಂ ಪ್ರತ್ಯಯ, ನಾನು ಅನ್ನುವುದಕ್ಕೆ ಯಾವುದು ವಿಷಯ ಉಂಟೋ ಅದು ಆತ್ಮ ಅನ್ನಬೇಕು. ನಾನು ನಾನು ಅಂತೇವಲ್ಲ, ಅದಕ್ಕೆ ಆತ್ಮ ಅನ್ನಬೇಕು. ಆದ್ರೆ ನಾವು ಅದನ್ನು ಏನ್ ಮಾಡಿದೆವು, ಬೇರೆ ಬೇರೆ ಜ್ಞಾನಿ ಪ್ರಪಂಚದಲ್ಲಿ ಕೂಡಿಸಿದೆ. ಆಗ ಕೂಡಿಸಿಕೂಡನು ಅಂದ್ರೆ ಏನದ ಈಗ ಅಂದ್ರೆ ಏನು, ಮತ್ತೆ ಏನಂದ್ರು ಅದ್ರ ಸುಲಭ ರೂಪ ಹೇಳ್ಬಿಟ್ರು. ಆತ್ಮ ನಾನು ಅಪನೆ ಸ್ವರೂಪ है. ಆತ್ಮ ಅಂದ್ರೆ ನಮ್ಮ ಸ್ವರೂಪಕ್ಕೆ ಆತ್ಮ ಅನ್ಬೇಕು ನೋಡ್ರಿ. ನಮ್ಮ ಏನು ಸ್ವರೂಪದ ನಮ್ಮ ನಿಜವಾದು ಆ ಸ್ವರೂಪಕ್ಕೇ ಆತ್ಮ ಅನ್ನಬೇಕು. ಈ ದೇಹಾದಿ ಪ್ರಪಂಚ ನಮ್ಮ ಸ್ವರೂಪ ಅಲ್ಲ. ಮತ್ತೆ ಯಾವದ ಈ ದೇಹಾದಿ ಪ್ರಪಂಚಕ್ಕೆ ಅಧಿಷ್ಠಾನ ರೂಪವಾಗಿ ಇದ್ದು ಇವುಗಳ ವ್ಯವಹಾರಕ್ಕೆ ಬಲವನ್ನು ಕೊಟ್ಟಂತ ಸಾಮರ್ಥ್ಯವನ್ನು ಕೊಟ್ಟಂತ ಯಾವ ಚೇತನ ಉಂಟೋ ಆ ಚೇತನಕ್ಕೆ ಮಾತ್ರ ಏನಬೇಕು, ಆತ್ಮ ಆತ್ಮ ಅನ್ನಬೇಕು. ಅಂದ್ರೇನು, ಈ ದೇಹಾದಿ ಪ್ರಪಂಚಕ್ಕ ಅಂದ್ರೆ ದೇಹವೇ ಮನನ ಮಾಡಿಕೊಂಡು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಆನಂತರ ಪಂಚ ಪ್ರಾಣಾದಿಗಳು,
ಆನಂತರ ಅಂತಃಕರಣ ಚತುಷ್ಟಯಗಳು ಇವು ಎಲ್ಲದಕ್ಕೂ ಏನು ಬಲ ಕೊಟ್ಟದ, ಇವುಗಳ ವ್ಯವಹಾರಕ್ಕೆ ಏನು ಸಾಮರ್ಥ್ಯವನ್ನು ಕೊಟ್ಟದ, ಆ ಕೊಟ್ಟು ಇವುಗಳ ಪ್ರಚೋದನೆಗೆ ಇವುಗಳ ಕಾರ್ಯಕ್ಕೆ ಹೆತ್ತುವಾಗ್ಯದ ಅಂತದ್ದು ಏನದಲ್ಲ ಅದಕ್ಕೆ ಆತ್ಮ ಅನ್ನೋದು. ಇದನ್ನು ಒಳಗೊಮ್ಮೆ ಅಧ್ಯಾತ್ಮಕ್ಕೂ ಆಗ್ತದ. ಅಧ್ಯಾತ್ಮಕ್ಕಂದ್ರೆ ಆ ಮಾಯನೇ ಕೊಟ್ಟದಂತ ಕೆಲವೊಂದು ಹೇಳ್ಕೊಂಬಂದ. ಏನು ಯಾಕ ಮಾಯ ಇಲ್ಲದನ್ನು ಆಗುದಿಲ್ಲ, ಆ ಉಪಾಧಿ ಇಲ್ಲದನ್ನು ಈ ವ್ಯವಹಾರ ಆಗುದಿಲ್ಲ ಅಂತ ತಿಳ್ಕೊಂಡ್ರೆ ಮಾಯನ್ನು ಒಳಗೊಮ್ಮೆ ಭ್ರಾಂತಿ ಆಗುವುದು. ಹೆಂಗ ನಮ್ಮ ನಿಜಗುಂದು ಹೇಳುದು ಸರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಹೋಗುದ ಆಲಬಲದಿಂದ. ಈ ಸರ್ವ ಅಂದ್ರ ಈಶ್ವರ. ಆ ಈಶ್ವರನಿಗೆ ಸರ್ವಜ್ಞ ಅಂತ ಅನಿಸ್ಕೋಬೇಕಾಗಿತ್ತಂದ್ರ ಯಾರ ಬಲದಿಂದ ಅನಿಸ್ಕೊಂಡಪ್ಪ ಅವ? ಯಾರ ಬಲದಿಂದ ಅಂದ್ರ ಆ ಮಾಯ ಬಲದಿಂದ. ಸರ್ವಂಗೆ ಸರ್ವಜ್ಞತ್ವ ಬತ್ತು ಯಾರಿಂದ? ಮಾಯಿಂದ. ಸರ್ವಾತ್ಮ ಎಲ್ಲರ ಆತ್ಮತ್ವನು ಅವನಿಗೆ ಹೆಸರುಂಟು. ಸರ್ವೇಶ ಎಲ್ಲರ ಈಶ ಎಲ್ಲಕ್ಕಿಂತಲೂ ಹೆಚ್ಚಿನ ಭಗವಂತ. ಇವೆಲ್ಲ ಬಂದು ಆರ ಬಲದಿಂದ. ಯಾರ ಬಲದಿಂದ ಬಂತು? ಆ ಮಾಯ ಬಲದಿಂದ. ಅಂತ ಮಾಯೆಗೆ ನಾನು ಮತನತ್ತೆ ಅಂತ ಅವ್ರು ಹೇಳ್ಕೊಂಡ್ಬಂದಾರ. ಇಲ್ಲಿ ಏನು ಅಲ್ಲಿ ಯಾರು ಹೇಳಿದ್ರು? ನಿಜಗೊಂಡ್ರು. ಅದು ಇದೇನಾದ್ರೆ ಆರೋಪ ಆಯ್ತು ನೋಡ್ರಿ. ಇದು ಆರೋಪ ಅಲ್ಲ. ಆದ್ರೆ ಆ ಮಾಯೆಗೆ ಯಾರು ಸತ್ತ ತಗೊಂಡು ಅದಕ್ಕೆ ಅವನಿಗೆ ಸರ್ವಜ್ಞತ್ವವನ್ನು ಪಡ್ತು ಅಂದ್ರೆ ಚೇತನದ ಸತ್ತ ತಗೊಂಡೇ ಆ ಈಶ್ವರನಿಗೆ ಅದು ಸರ್ವಜ್ಞತ್ವ ಪಡ್ತು. ಏನು ಆದ್ರೆ ಅದು ಕೇವಲ ಉಪಾಧಿ ಅದ, ಅದು ಉಪಾಧಿ ಅದ. ಆದರೂ ಕೂಡ ಆ ಚೇತನದ ಸಂಘ ಮಾಡುವುದರಿಂದ ಅದರಲ್ಲಿನೂ ಚೇತನ ಇದ್ದಂತೆ ತೋರಿಸುತ್ತೇವೆ. ನಿನ್ನೆ ದಿವಸ ನಮ್ಮ ಸೂಜಿಗಲ್ಲಿಂದು ಒಂದು ಸೂಜಿ ಹಿಡ್ಕೊಂಡದಕ್ಕಲ್ಲ, ಆ ಸೂಜಿ ಮತ್ತೊಂದು ಸೂಜಿ ಹಿಡಿದ್ವಲ್ಲ, ಆ ಸೂಜಿ ಯಾರ ಬಲದಿಂದ ಮತ್ತೊಂದು ಸೂಜಿ ಹಿಡಿದದ? ತನ್ನ ಬಲದಿಂದಿಲ್ಲ. ಅದು ಆ ಸೂಜಿಗಲ್ಲಿನ ಬಲವನ್ನು ತೆಗೆದುಕೊಂಡು ಮತ್ತೊಂದು ಸೂಜಿಯನ್ನು ಹಿಡಿಯುವಂತ ತಾಕತ್ತ ಅದರಲ್ಲಿ ಬಂದದೇನ, ಅದಕ್ಕೆ ಸ್ವತಂತ್ರವಾದ ಬಲನೇ ಇಲ್ಲ. ಆಗ ಈ ಮಾಯೆಗೆ ಆಗಲಿ ಈ ಅಂತಃಕರಣಕ್ಕೆ ಆಗಲಿ ಅವುಗಳಿಗೆ ಸ್ವತಂತ್ರ ಬಲ ಇಲ್ಲ. ಆ ಮಾಯೆ ಅನ್ನುವಂಥದ್ದು ಬ್ರಹ್ಮಚೇತನದ ಸಹಾಯ ಪಡೆದು ವ್ಯವಹಾರ ಮಾಡ್ತದ. ಈ ಅಂತಃಕರಣ ಅನ್ನುವಂಥದ್ದು ಕೂಟಸ್ಥನ ಸಹಾಯ ಪಡೆದು ವ್ಯವಹಾರ ಮಾಡ್ತದ. ಆದ್ದರಿಂದ ಏನಾಯ್ತು, ನಾವು ಆತ್ಮ ಅಂತ ಯಾರಿಗನ್ನೋದು ಬಂದು ಆ ಸ್ವಯಂ ಪ್ರೀತಿಗೆ ಯಾವ ವಿಷಯ ಆಗೋದಲ್ಲ, ಅದಕ್ಕೆ ಆತ್ಮ ಅಂತ ಅನ್ಬೇಕು. ಇದನ್ನು ಆಯ್ತು. ಆ ನಂತರ ಮೂಲ ಅಜ್ಞಾನ ಅಂತ ಇಲ್ಲಿ ಹೇಳ್ಕೊಂಡು ಬಂದಿ. ಇವೆಲ್ಲ ಮೂಲ ಬಳಿಕ ಇಲ್ಲ ಸಂಸಾರಿ ಅಂತ ಬರ್ತವೆ. ಅದು ಸ್ವಲ್ಪ ಹೇಳ್ತೀವಿ. ಸಂಸಾರಿ ಅಂತ ಯಾರಿಗೆ ಅನ್ಬೇಕು? ಸಂಸಾರಿ ಅಂದ್ರೆ ಮತ್ತೆ ನೋಡ್ರಿ, ಯಾವ ದೇಹದ ಅಭಿಮಾನ ಮಾಡ್ತಾನ ಅಲ್ಲಿ ಸಂಸಾರಿ ಅನ್ಬೇಕು. ಸಂಸಾರತಿ ಇದು ಸಂಸಾರ. ಯಾವ ಸೌಕತ್ ಹೋದ್ರು ಸಂಸಾರ. ಆ ಸಂಸಾರದ ಅಭಿಮಾನಿ ಯಾವ ಮಾಡ್ಯಾನ ಅವ ಸಂಸಾರಿ. ಈ ದೇಹ ಸೌಕತ್ ಹೋಗ್ತದ, ಒಂದಿನ ಇನ್ನೊಂದು ಆಗ್ತದ. ಈ ದೇಹಾದಿ ಪ್ರಪಂಚ ಅಂದ್ರೆ ಈ ನೇತಾದಿಗಳು ಇಂದ್ರಿಯಗಳು ಅವ್ನು ಕಡಿಮೆ ಆಗ್ತಾನೆ. ಯಾಕ ನೀನ್ ಹೇಳಿ ನಾನು ಅಂದತ್ತು ಪಟತ್ತು ಅವನು ಕಡಿಮೆ ಹಾಕೋದು. ಮೊದಲು ಪಟತ್ತು ಇತ್ತು ಚಿಕ್ಕವರಿದ್ದಾಗ, ಆ ನಂತರ ಮಂದತ್ತು ಬತ್ತು, ಕಡೆಗೆ ಅಂದತ್ತೂ ಬಂತು. ಅವು ತಮ್ಮದು ಸ್ವರೂಪವನ್ನು ಕಳ್ಕೊತ್ ಹೋದಲ್ಲ, ಅವು ಏನದಲ್ಲ ಈ ಸಂಸಾರ. ಆ ಸಂಸಾರದ ಅಭಿಮಾನ ಅಂದ್ರೇನು? ಸಂಸಾರ ಅಂದ್ರೆ ದೇಹಾದಿ ಪ್ರಪಂಚ. ಇದರ ಅಭಿಮಾನ ಯಾವ ಮಾಡಲ್ಲ ಅವ್ರಿಗೆ ಸಂಸಾರಿ ಅನ್ನೋದು. ಅಂದ್ರ ದೇಹವೇ ನಾನು ನಮ್ಮ ಏನು? ದೇಹವೇ ನಾನು ನಮ್ಮ ಅಂತಂದ್ರೆ ಅಭಿಮಾನ ಏನಲ್ಲ. ಅಭಿಮಾನ ಅಂದ್ರೆ ಅಹಂಕಾರ, ನಾನು ಅಂತಲ್ಲ. ಅದಕ್ಕೆ ಸಂಸಾರಿ ಅನ್ನಬೇಕು ಅಂತ ಹೇಳಬೇಕು. ಆನಂತರ ಒಂದು ಶಬ್ದ ಇವತ್ತು ಜಪತಪ ಅಂತ ಹೇಳಿ
ಜಪ ಮಾಡ್ಬೇಕು ತಪ ಮಾಡ್ಬೇಕು ಅಂತ ಬರ್ತಾವೆ. ಆ ಜಪ ತಪಗಳು ಏನದಾವ ಅನ್ನೋದು ಸ್ವಲ್ಪ ಹೇಳ್ತೀನಿ. ಜಪ ಅಂದ್ರೆ ಮಂತ್ರ ಪಾಠ. ಸದ್ಗುರುಗಳು ಹೇಳಿದಂತಹ ಮಂತ್ರ, ಉಪದೇಶ ಮಾಡಿದಂತಹ ಮಂತ್ರಕ್ಕೆ ನಾವು ಪದೇ 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 ಅದನ್ನೇ ಅಲ್ಲ ಕಚ್ಚವು ಅಂತಂದ್ರ ಅದಕ್ಕೆ ಜಪ ಜಪ ಅನ್ಬೇಕು. ಅಂದ್ರೆ ಪ್ರತಿನಿತ್ಯವೂ ಪುನಃ ಪಠಣ ಮಾಡಲೇವು. ಅದಕ್ಕೆ ಜಪ ಅನ್ಬೇಕು. ಏನ್ ಪಠಣ ಮಾಡಲೇವು ಅಂದ್ರ ಆ ಮಂತ್ರ ಪಠಣ ಮಾಡಲೇವು. ಅದಕ್ಕೆ ನಾವು ಏನ್ ಅನ್ಬೇಕು? ಜಪ ಜಪ ಅನ್ಬೇಕು. ಈಗ ತಪ ಅಂದ್ರೇನು? ತಪ ತಪ ಅಂದ್ರ ಆ ಕಾಮವನ್ನು ಅನುಭವಿಸದೇ ಇರುವುದಕ್ಕೆ ತಪವೆನ್ನಬೇಕು. ಅಂದ್ರೆ ಏನು? ಹಸಿವೆ, ತೃಷೆ, ಶೀತ, ಉಷ್ಣ ಮೊದಲಾದ ಈ ದ್ವಂದ್ವಗಳ ಏನ್ ಧರ್ಮಗಳಲ್ಲ, ಈ ಧರ್ಮಗಳನ್ನು ಸಹನೆ ಮಾಡುವಂತ ಶಕ್ತಿ ಏನದಲ್ಲ, ಅದಕ್ಕೆ ತಪ ತಪ ಅನ್ಬೇಕು ನೋಡ್ರಿ. ಜಪ ತಪ ಮಾತು ಅಂತ ಹೇಳ್ತಾರಲ್ಲ, ಅಂದ್ರ ತಪ ತಾಪದಿಂದ ತಪ ಅಂತ ಗೊತ್ತು. ತಾಪದವು ಇವೆಲ್ಲ ಏನ್ ತಾಪದವ? ಹಸಿವಾಯ್ತಂದ್ರೆ ತಾಪ ಆಗ್ತದ, ನೀರಿಗೆ ಆಯ್ತಂದ್ರೆ ತಾಪ ಆಗ್ತದ, ಹಂಗಿಬಿಟ್ಟು ತಾಪ, ಉಷ್ಣಾಯ್ತು ತಾಪ, ಯಾವಾಗ ಸಹನೆ ನೋಡಿ. ಈ ಒಂದು ಧರ್ಮಗಳ ಏನದಲ್ಲ, ಅವುಗಳನ್ನು ಸಹನೆ ಮಾಡುವುದಕ್ಕೆ ತಪ 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 ಅಂತ ಹೇಳ್ತಾರೆ. ಇದು ತಪದು ಆಗ್ತದೆ. ಈಗ ತೀರ್ಥ ಅಂತ ಒಂದು ಶಬ್ದ ಬರ್ತವಲ್ಲ, ಅದು ಬಂದದ್ದು. ತೀರ್ಥದ ಕೂಡ ನಮಗೆ ಏರು ಬಂದವರಿ ಅಂದ್ರೆ ದೇವರಿಗೆ ಮಾಡಿದ ತೀರ್ಥ ನೀರ ಅದೊಂದು ನೀರ ಪವಿತ್ರವಾದಂತ ನೀರಿನ ತೀರ್ಥ ಅಂತ ಅಂತೀವಿ. ಆ ತೀರ್ಥ ಅಂದ್ರೇನು? ಪವಿತ್ರ ಕಾಲಕ್ಕೂ ತೀರ್ಥ ಅಂತ, ಆ ಪವಿತ್ರವಾದಂತ ನೀರಿಗೂ ತೀರ್ಥ ಅಂತ, ತೀರ್ಥ ತಗೊಂಡಾಗ ಸಾಕ್ಷಿ ಅಂತ. ಆ ಪವಿತ್ರವಾದ ಸ್ಥಾನಕ್ಕೂ ತೀರ್ಥ ಅಂತ, ಅದಕ್ಕೆ ತೀರ್ಥ ಸ್ಥಾನ ಅಂತಾರೆ. ತೀರ್ಥ ಸ್ಥಾನ ಪವಿತ್ರವಾದಂಥದ್ದು. ಪವಿತ್ರ ಅಂದ್ರ ಅಲ್ಲಿ ದೋಷರಹಿತವಾದಂಥದ್ದು, ಯಾವುದರಲ್ಲಿ ದೋಷವೇ ಇಲ್ಲ ಅಂಥದ್ದು. ಅಲ್ಲಿ ಹೋದ ನಂತರ ನಮ್ಮ ದೋಷಗಳೆಲ್ಲ ಪರಿಹಾರ ಆಗಬೇಕು. ಅದಕ್ಕೆ ಏನಂತಾರ? ತೀರ್ಥ ತೀರ್ಥ ಅಂತಾರ. ಈಗ ಯಜ್ಞ ಅಂತ ಒಂದು ಶಬ್ದ ಬರ್ತದೆ. ಯಜ್ಞ ಯಾಗ ಅಂತ ಶಬ್ದಗಳ ಅವ್ರ ಬಗ್ಗೆ ಯಜ್ಞ ಅಂತ ಎದಕ್ಕೆ ಅಂತಾರ ಅಂದ್ರ ದೇವತೆಗಳನ್ನು ಉದ್ದೇಶವಾಗಿಟ್ಕೊಂಡು, ಆ ದೇವತೆಗಳನ್ನು ಉದ್ದೇಶವಾಗಿಟ್ಕೊಂಡು ಏನು ನಾವು ಮಾಡ್ತೇವಲ್ಲ, ಭವಿಷ್ಯವನ್ನು ತ್ಯಾಗ ಮಾಡುವ ಕ್ರಿಯೆಗೆ ಯಜ್ಞವೆನ್ನುತ್ತಾರೆ. ಅಂದ್ರೆ ಅವರನ್ನ ತೃಪ್ತಿಪಡಿಸುವುದಕ್ಕೋಸ್ಕರವಾಗಿ ಆ ಯಜ್ಞ ಅನ್ನುವಂಥದ್ದನ್ನು ಮಾಡ್ತೇವಲ್ಲ, ಆ ಯಜ್ಞದ ಹವನದಲ್ಲಿ ಕುಂಡದಲ್ಲಿ ಏನೇನು ಹಾಕ್ತೇವೆ. ಕೆಲವೊಂದು ವಿಶಿಷ್ಟವಾದಂತಹ ಮರದ ಕಟ್ಟಿಗೆಯನ್ನು ಹಾಕ್ತೇವೆ, ತುಪ್ಪ ಹಾಕ್ತೇವೆ, ಬೆಳೆ ಹಾಕ್ತೇವೆ, ಕೊಬ್ಬರಿ ಹಾಕ್ತೇವೆ. ಇವೆಲ್ಲವನ್ನ ಅಲ್ಲಿ ಸ್ವಾಹ ಸ್ವಾಹ ಅಂತೇನು ಅರ್ಪಣೆ ಮಾಡ್ತೇವಲ್ಲ, ಆ ಅರ್ಪಣೆ ಮಾಡುವುದಕ್ಕ ಅಂದ್ರೆ ತ್ಯಾಗ ಮಾಡಿದವು. ಅವಕ್ಕೆ ಬಿಟ್ಟೆವು, ಅವಕ್ಕೆ ಬಿಟ್ಟುಕೊಟ್ಟೆವು, ತ್ಯಾಗ ಮಾಡಿದೆವು. ಎಲ್ಲ ವಸ್ತುಗಳು ನಮ್ಗೆ ಅನುಕೂಲ ಅದಾವ. ಅನುಕೂಲ ಇದ್ರು ಕೂಡ ಅವುಗಳ ಮೇಲೆ ಹೋಗ್ಬಿಟ್ಟು ಹಾಗೆ ಹಾಕ್ರು. ಯಾಕೆ ಕಡೆಗೆ ನಾವು ಮನೆಯೊಳಗೆ ಅಡಿಗೆ ಮೇಲೆ ಕಟ್ಕೊಂಡು ತೆಗೆದುಕೊಂಡಿಲ್ಲ, ಅದ್ರ ಮೇಲೆ ನಾವು ಮಾಡಿಲ್ಲ. ಇದು ಇದೇಂತ ಈಶ್ವರಾರ್ಪಣ ವಸ್ತು, ಬ್ರಹ್ಮಾರ್ಪಣ ವಸ್ತು ಅಂತ ಹಾಕಿರ್ತೇವೆ. ಇವು ಕೊಬ್ಬರಿಗಾಗಲಿ, ಎಣ್ಣೆ ಆಗಲಿ, ತುಪ್ಪ ಆಗಲಿ, ಮೊಸರೆ ಆಗಲಿ, ಹಾಲೆ ಆಗಲಿ, ಇವು ನಾವು ಉಪಯೋಗ ಅವು ಇಟ್ಕೊಂಡಿಲ್ಲ. ಅವುಗಳ ತ್ಯಾಗ ಬುದ್ಧಿಯಿಂದ ಆ ಔಷಧದಲ್ಲಿ ಹಾಕ್ತೇವಲ್ಲ, ಈಗ ಹಾಕೋದಕ್ಕ ಏನನ್ನೋದು ಯಜ್ಞ ಯಜ್ಞ ಅನ್ಬೇಕು. ಈಗ ಯಾಗ ಅಂತ ಬಂತು, ಯಾಗ ಅದು ಯಾಗ ಅಂದ್ರೆ ಏನು? ಯಜ್ಞ ಅಂದ್ರೆ ಹಾಕುದ್ರಿ. ಆಗಿದವು ಎಲ್ಲಿ? ಅಗ್ನಿ ಒಳಗೆ. ಅಗ್ನಿ ಒಳಗೆ ಹಾಕಿ ಏನಂತೀವು? ಇದು ಈಶ್ವರಾರ್ಪಣ ವಸ್ತು, ಬ್ರಹ್ಮಾರ್ಪಣ ವಸ್ತು ಅನ್ಲಿಕ್ಕತ್ತೇವೆ. ಇದು ಯಾರಿಗೆ ಹೋಗಿ ಮುಟ್ಟಬೇಕ್ರಿ? ಈಗ ನಾವು ಯಾರಿಗೆ ಮುಟ್ಟಿಸ್ಲಿಕ್ಕತ್ತಿದೆವು? ಆ ಬೆಂಕಿ ಮುಟ್ಟಿಸ್ಲಿಕ್ಕತ್ತಿದೆವು. ಆದ್ರೆ ಅಂತಿಮ ಗಾಡಿಗೆ ಬ್ರಹ್ಮಾರ್ಪಣ ವಸ್ತು ಆ ದೇವರಿಗೆ ಹೋಗಿ ಮುಟ್ಲಪ್ಪ, ಒಬ್ಬರಿಗೆ ಆ ಈಶ್ವರನಿಗೆ ಹೋಗಿ ಮುಟ್ಲಪ್ಪ ಅನ್ನುವಂತ ಮನಸ್ಸಿನಲ್ಲಿ ಭಾವನೆ
ಸಾಕ್ಷಿ ಅಂತ ಯಾರಿಗೆ ವ್ಯವಹಾರದಲ್ಲಿ ನಿಮಗೆ ಗೊತ್ತದ. ಕೆಲವು ಮಂದಿ ಗೊತ್ತಿಲ್ಲ ಸಾಕ್ಷಿ ಪುರಾವ. ಇದಕ್ಕೆ ಸಾಕ್ಷಿ ಏನಪ್ಪ, ಇದಕ್ಕೆ ಪುರಾವೆ ಏನಪ್ಪ ವ್ಯವಹಾರದಲ್ಲಿ ಇರ್ತವೆ. ನಾನೇ ತಗೊಂಡಿಲ್ಲ ಅನ್ನೋದಕ್ಕೆ ಯಾರು ಸಾಕ್ಷಿ ಅದಾರ? ನಾನು ಅಂದ್ರೆ ನಾನು ತಗೊಂಡಿಲ್ಲ ಅನ್ನುವಂಥದ್ದನ್ನು ನೋಡಿದವ್ರು ಯಾರೇ ಅದಾರಲ್ಲ, ನಾನೇ ಮಾಡಿಲ್ಲ ಅನ್ನೋದಕ್ಕೆ ನಾವು ಮಾಡುತ್ತನ್ನು ನೋಡಿದವ್ರು ಯಾರೇ ಅದಾರಲ್ಲ, ಅವ್ರು ಮಾಡಿಲ್ಲ, ಅವ್ರು ನೋಡಿಲ್ಲ, ಬರೀ ನೋಡ್ಯಾರ, ಮಾಡಿಲ್ಲ. ನಾನು ಮಾಡುತ್ತನ್ನ ಅವ್ರು ನೋಡ್ಯಾರ, ನಾನೇನು ಮಾಡಿದೆ ಅವ್ರು ಮಾಡಿಲ್ಲ. ನಾನು ಮಾಡಿದ್ದನ್ನು ಮಾಡದೇ ಇದ್ದು ನಾನು ಮಾಡಿದ್ದನ್ನು ಯಾರು ತಿಳಿದಾರಲ್ಲ ಅವ್ರಿಗೆ ಸಾಕ್ಷಿ ಇರ್ತೇವೆ ವ್ಯವಹಾರದಲ್ಲಿ ಮಾತ್ರ. ನಾನು ಮಾಡಿದ್ದನ್ನ ನೋಡ್ಯಾರ, ಆದ್ರೆ ನಾನು ಮಾಡಿದ್ದನ್ನು ಅವ್ರು ಮಾಡಿಲ್ಲ ಅಂಥವ್ರಿಗೆ ಸಾಕ್ಷಿ ಅನ್ನಬೇಕು. ಏನು ಮಾಡಿದವ ಏನವ ಅಪರಾಧಿ ಅಲ್ಲ, ನೋಡಿದವ ಸಾಕ್ಷಿ ಅಲ್ಲ. ಅದಕ್ಕೆ ಈ ಸಾಕ್ಷಿಗೆ ಕೆಲವೊಂದು ಏನು ಮಾಡ್ಯಾರ ಮುಂದಾರ. ಹೆಂಗೆ ಸಂಸ್ಕೃತದಲ್ಲಿ ಅದಾವ, ಕನ್ನಡದಲ್ಲಿ ಏನದಾವ, ಅಕೃತಜ್ಞೆ ಸತಿ ದೃಷ್ಟ ಸಾಕ್ಷಿ. ಅಕೃತಜ್ಞೆ ಅವ್ನು ಮಾಡಿಲ್ಲ, ಅಕೃತಜ್ಞೆ ಸತಿ ಅಂದ್ರೆ ಅವ್ನು ಮಾಡೇ ಇಲ್ಲ, ಆದ್ರೆ ದುಷ್ಟ ನೋಡೇನ, ಮಾಡಿಲ್ಲ ನೋಡೇನ. ನೋಡೇನಂದ್ರ ಆ ಮಾಡುವವರನ್ನ ತಿಳಿದಲ್ಲ, ಆ ಮಾಡುವವನನ್ನು ಆ ಮಾಡಿದ ಕ್ರಿಯೆಯನ್ನು ತಿಳಿದಲ್ಲ, ಆದ್ರೆ ಮಾಡಿಲ್ಲ ಅಂಥವ್ರಿಗೆ ಸಾಕ್ಷಿ ಇರಬೇಕು ಅಂತ. ಇನ್ನು ಉದಾಸೀನತೆ ಸತಿ ಅಂತ ಮತ್ತೊಂದು ವ್ಯಾಖ್ಯೆ ಮಾಡ್ಕೊಂಡ. ಉದಾಸೀನ ಆ ಕರ್ಮದಲ್ಲಿ ಪ್ರವೇಶ ಇಲ್ಲ, ಅವನು ಮಾಡತಕ್ಕಂಥ ಕರ್ಮದಲ್ಲಿ ತಾನು ಪ್ರವೇಶವಾಗಿ ಇಲ್ಲದೆ ತಾನು ಆ ಕರ್ಮಕ್ಕೆ ಭಿನ್ನವಾಗಿ ಇದ್ದುಕೊಂಡು ಏನ್ ಮಾಡಿದ ಆ ಕರ್ಮ ಏನು ನಡೆದದ ಅನ್ನುವಂಥದ್ದನ್ನು ತಿಳಿದ ಅದನ್ನ ಅರ್ಥ ಅವನಿಗೆ ಸಾಕ್ಷಿ ಆಗಬೇಕು ಅಂತ. ಇನ್ನು ಮತ್ತೊಂದು ವ್ಯವಹಾರದ ಮಾತ, ಇವೆಲ್ಲ ಆಧ್ಯಾತ್ಮದ ಮಾತ. ಇನ್ನು ಲೋಕ ವ್ಯವಹಾರದಲ್ಲಿ ಸಾಕ್ಷಿ ಅಂತ ಯಾರಿಗೆ ಇರಬೇಕು ಅದನ್ನು ವ್ಯವಹಾರ. ಲೋಕ ವ್ಯವಹಾರ ವಿಷಯ ಉದಾಸೀನ ಕಡೆಯೇ ರಾಗ ದ್ವೇಷ ರಹಿತವೇ. ಲೋಕ ವ್ಯವಹಾರದಲ್ಲಿ ಈ ಜಗತ್ತಿನ ವ್ಯವಹಾರದಲ್ಲಿ ಉದಾಸೀನರಾಗಿರ್ಬೇಕು. ಅಂದ್ರೆ ಏನು, ಆ ಕೆಲಸ ಮಾಡುವುದರಲ್ಲಿ ಅವನಿಗೆ ಇಚ್ಛಾನೂ ಇರಬಾರದು, ಆ ಕೆಲಸ ಮಾಡುವುದರ ದ್ವೇಷನೂ ಇರಬಾರದು. ರಾಗ ದ್ವೇಷ ರಹಿತ, ಅದರಲ್ಲಿ ಪ್ರೀತಿನೂ ಇಲ್ಲ, ಆ ಕರ್ಮದಲ್ಲಿ ಅವನಿಗೆ ದ್ವೇಷನೂ ಇಲ್ಲ, ಯಾವುದೂ ಇಲ್ಲ. ಏನ್ಕೊಂಡು ಏನ್ ಮಾಡಬೇಕು, ಸಮಾನ ಏನು ಕೆಲಸ ಏನ್ ಮಾಡ್ಯಾರ ಮತ್ತೊಬ್ಬರು ಮಾಡಿದಂತ ಕೆಲಸದ ಬಗ್ಗೆ ನಮಗೆ ಆಸಕ್ತಿನೂ ಇಲ್ಲ ಮತ್ತು ನಮಗೆ ನಿರಾಸಕ್ತಿನೂ ಇಲ್ಲ. ಮತ್ತೆ ಇಷ್ಟ ಅಲ್ಲದೆ ಮತ್ತೆ ನಾವು ಮಾಡುವಂತವ ಏನಿಲ್ಲ ಅವ್ನು ಕಲಿತೀವಿ, ಸಮೀಪತ್ತಿ ಹೋವೆ, ಅವರು ಸಮೀಪ ಇರ್ಬೇಕು. ಈಗ ಮಾತ್ರ ಹೇಗಿರ್ಬೇಕು, ಚೇತನ ಹೋವೆ, ಚೇತನ ಇರ್ಬೇಕು. ಅಂದ್ರೆ ಅವುಗಳು ತಿಳಿದಿರ್ಬೇಕು. ಯಾವತ್ತೂ ಒಂದು ಕೆಲಸವನ್ನು ಮಾಡುತ್ತಿರ್ಬೋದು, ಅವರು ಮಾಡತಕ್ಕಂತ ಕೆಲಸದ ಬಗ್ಗೆ ನಮಗೆ ಆಸಕ್ತಿನೂ ಇರಬಾರದು, ಅಂದ್ರೆ ಅವರ ಮಾಡಿದ್ರ ಫಲ ನಮಗೆ ಸಿಗ್ತದ ಅನ್ನುವಂತ ಆಶಯ ಇರಬಾರದು. ಅವರ ಫಲದು ನಿರಪೇಕ್ಷತೆನೂ ಇರಬಾರದು. ಅದೇ ನಮ್ಗೆ ಬೇಕಾಗಿಲ್ಲಪ್ಪ ಅನ್ನೋದು ಆಸಕ್ತಿ ಇರಬಾರ್ದು, ಬೇಕಪ್ಪ ಅನ್ನೋದು ಇರಬಾರ್ದು. ಅಂದ್ರೆ ಬೇಕು ಬೇಡ ಅನ್ನುವಂಥದ್ದು ಯಾವುದೂ ಇರಬಾರ್ದು. ಆ ಕೆಲಸದಲ್ಲಿ ಆ ಕೆಲಸದ ಫಲದಲ್ಲಿ ಅವರು ಮಾಡತಕ್ಕಂಥ ಕೆಲಸದ ಫಲ ನಮಗೆ ಬೇಕು ಅಂದ್ರೆ ಆಸಕ್ತಿ, ಬೇಡ ಅಂದ್ರೆ ನಿರಾಸಕ್ತಿ, ಇವು ಯಾವುದೂ ಇರಬಾರ್ದು. ಇದು ಅವ ಸಮೀಪಕ್ಕಿರ್ಬೇಕು, ಅವ್ರು ಮಾಡೋದು ಸಮೀಪಕ ಮತ್ತೆ ಹೇಗಿರ್ಬೇಕು, ಚೇತನ ಹೊರೆ ಅಂದ್ರೆ ಅದನ್ನು ತಿಳಿದಿರ್ಬೇಕು, ಏನು ಮಾಡ್ಲಿಕ್ಕೆ ಅದನ್ನು ತಿಳಿದಿರ್ಬೇಕು. ಅಂಥವರಿಗೆ ಸಾಕ್ಷಿ ಇರಬೇಕು, ಅಂಥವರಿಗೆ ಸಾಕ್ಷಿ ಅಂತ ಅನ್ಬೇಕು. ಇದು ಮತ್ತೊಂದು ಹೇಳಿದ್ರೆ ಸಾಕ್ಷಿಗೆ ಅನೇಕ ಪ್ರಕಾರದ ಅನೇಕ ಸಂದರ್ಭದಲ್ಲಿ ಅನೇಕ ಅರ್ಥಗಳು ಬರ್ತಾವೆ. ಇದು ಮತ್ತೊಂದು ಏನವು ಅಂತಃಕರಣ ವಿಷಯ ವಸ್ತಿ ಇದು ಚೇತನ ಮಾತ್ರ ಸಾಕ್ಷಿ ಕೈ. ಇದು ಬಹಳ ಮತ್ತೊಂದು ನೆಲ ನಮ್ಮ ಶಾಸ್ತ್ರದಲ್ಲಿ ಬರ್ತದೆ. ಅಂತಃಕರಣ ವಿಷಯ ವರ್ತನೆಗಳ ನಮ್ಮ ಅಂತಃಕರಣದಲ್ಲಿ ವರ್ತನೆ ಮಾಡಬೇಕು, ಮತ್ತೊಮ್ಮ ಚೇತನ ಮಾತ್ರ ಇದೆ. ನಮ್ಮ ಅಂತಃಕರಣದಲ್ಲಿ ಇದ್ದಂತಹ ಆ ಚೇತನದ ಏನು ಪ್ರತಿಬಿಂಬ ಚೇತನ ಎಲ್ಲೆಲ್ಲಿ ಅಂತಃಕರಣ ಅಲ್ಲಿ ಚೇತನ
ಶರೀರದ ಮುಖಕ್ಕ ಏನಿರಬೇಕು, ಸಾಕ್ಷಿ ಇರಬೇಕು. ಅದು ಚೇತನ ಮಾತ್ರ ಅಲ್ಲ. ಆ ಚೇತನ ಮಾತ್ರಕ್ಕೆ ಏನು ಆಗಬೇಕು ಅಂದ್ರೆ ಸಾಕ್ಷಿ 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 ಇರಬೇಕು. ಇನ್ನೊಂದು ವ್ಯಾಖ್ಯಾನ, ಇದು ಮತ್ತೊಂದು ವ್ಯಾಖ್ಯಾನ ಬರ್ತದೆ. ಅದನ್ನು ಸ್ವಲ್ಪ ಹೇಳ್ತಿರ್ತಾರೆ. ಏನದು? ಏನ ಈ ಚೈತನ್ಯ ಅಂತಃಕರಣ ಸಹಿತ ಸಂಸಾರಿ है, ಅಂತಃಕರಣ भाव ज्ञान के साक्षी है. ಒಂದೇ ಚೇತನ, ಒಂದೇ ಚೇತನ ಅಂತಃಕರಣ ಸಹಿತ ಆಯ್ತು. ಅಂತಃಕರಣದಿಂದ ಕೂಡ್ಕೊಂಡು ಬಂದ ಅವ ಜೀವ ಅನಿಸ್ಕೊಂಡ, ಅವ ಸಂಸಾರಿ ಅನಿಸ್ಕೊಂಡ. ಇನ್ನ ಅಂತಃಕರಣಕ್ಕೆ ಬಿಟ್ಟು ನಿಂತ ಅದರ ಚೇತನ ಮಾತ್ರ ಆಯ್ತು ಅಂದ್ರೆ ಅದು ಅಂತಃಕರಣ ಸಂಬಂಧ ಇಲ್ಲ. ಅಂತಃಕರಣ ಬಿಟ್ಟು ನಿಂತ ಅದು ಅವರ ಚೇತನ ಮಾತ್ರ ಅದ. ಅಂತಃಕರಣ ಹಿಡ್ಕೊಂಡು ಬಂದ ಅವ ಜೀವ ಅದ, ಅವ ಜೀವ ಅದ. ಆ ಜೀವ ಆದ ಅಂದ್ರಕ್ಕ ಅವ ಕರ್ತನವಾದ, ಭೋಗನವಾದ, ಅಜ್ಞಾನಿನೂ ಅದ, ಅಲ್ಪಜ್ಞ ಅದ. ಅಂದ್ರೆ ಜೀವಕ್ಕಂದ್ರೇನು? ಜ್ಞಾನಿ ಪ್ರಪಂಚ ಅನ್ನೋದು ಅವನಿಗೆ ಬಂತು. ಆಗ ಈ ಅಂತಃಕರಣವನ್ನು ವರ್ತಿಸ್ತಕ್ಕಂಥ ಕೇವಲ ಚೇತನ ಮಾತ್ರ ಅಂದ್ರೆ ಏನು? ಅಂತಃಕರಣವನ್ನು ಬಿಟ್ಟು ಇದ್ದಂತ ಆ ಕೂಟಸ್ಥ ಚೇತನ ಏನದ, ಆ ಆತ್ಮ ಅಥವಾ ಕೂಟಸ್ಥ ಚೇತನ ಅಂತೇವೆ. ಆ ಕೂಟಸ್ಥ ಚೇತನಕ್ಕೆ ಸಾಕ್ಷಿ ಸಾಕ್ಷಿ ಇರಬೇಕು. ಆ ಪ್ರತಿಬಿಂಬ, ಆ ಅಂತಃಕರಣ ಮತ್ತು ಆ ಪ್ರತಿಬಿಂಬದ ಬಿಂಬ, ಇವು ಮೂರು ಕೂಡಿ ಇವ ಜೀವನ. ಇವು ಮೂರು ಕೂಡಿ ಎರಡು ಕೂಡಿ ಬಿಂಬ, ಪ್ರತಿಬಿಂಬ. ಆ ಪ್ರತಿಬಿಂಬ ಯಾವುದರಲ್ಲಿ ಬಿದ್ದಿರುವುದೋ ಅಂತ ಆ ಅಂತಃಕರಣ. ಇವು ಮೂರು ಕೂಡ ಏನದ? ಸಂಸಾರಿ ಜೀವನ. ಈ ಅಂತಃಕರಣ ಬಿಟ್ಟ, ಅಂತಃಕರಣ ಬಿಟ್ಟು ಅಂದ್ಕೂಡ ಅಂತಃಕರಣ ಹೊರತು ಅಂದ್ರೆ ಪ್ರತಿಬಿಂಬ ಹೊರತ್ರಿ. ಕೇವಲ ಏನಪ್ಪಂದ್ರೆ ಚೇತನ ಆಗಿರೋದ. ಆ ಚೇತನ ಹೇಗಾಗೋದು? ಅದು ಸಾಕ್ಷಿ ರೂಪದಿಂದ. ನೀವು ಏನು ವ್ಯವಹಾರ ಆಗ್ತದೆ ಯಾರ್ದು? ಆ ಜೀವನ ಜೀವನ ವ್ಯವಹಾರ. ಜೀವನ ವ್ಯವಹಾರ ಅಂದ್ರೇನು? ಇವು ಮೂರು ಕೂಡ ಆದಂತವರು ವ್ಯವಹಾರ. ಅಂತಃಕರಣ, ಆ ಬಿಂಬ, ಪ್ರತಿಬಿಂಬ, ಇವು ಮೂರು ಕೂಡಿ ಏನು ಆಗ್ಯಾದ ಜೀವ. ಆ ಜೀವನ ವ್ಯವಹಾರ ಏನೇನು ಮಾಡ್ತಾನ ಅವೆಲ್ಲವನ್ನು ದರತಕ್ಕಂತ, ಅಲ್ಲಿ ತಿಳಿಯತಕ್ಕಂತ ಅನುಕೂಲಗಳು ಅವುಗಳಿಗೆ ಸಾಕ್ಷಿ ಆಗಲ್ಲ. ಆ ಜೀವನ ವ್ಯವಹಾರದಲ್ಲಿ ಇವನು ಪ್ರವೇಶ ಇಲ್ಲ. ಅವ ಏನು ಮಾಡಿದ್ರು ಅದರಲ್ಲಿ ಇವನು ಪ್ರವೇಶ ಇಲ್ಲ. ಇಲ್ಲದೆ ಇದ್ದಾಗ ಆದ್ರೂ ಕೂಡ ಅವನಿಂದ ಭಿನ್ನವಾಗಿದ್ದುಕೊಂಡು ಅವ ಏನೇನು ಮಾಡ್ತಾನ ಅದೆಲ್ಲ ನೋಡ್ತಾನಲ್ಲ, ಅವನಿಗೆ ಇರಬೇಕು. ಅವ ಮಾಡಿದಂತ ಕರ್ಮವನ್ನು ತಿಳಿದಿರಬೇಕು. ಒಬ್ಬ ಕಾಣಿದ್ದಾನೆ, ಒಬ್ಬ ಕನ್ನಡ್ತಿದ್ದಾನೆ, ಒಬ್ಬ ಹೊಡಪಟ್ಟು ಮಾಡ್ಯಾರ, ಗುಂಡ ಇದ್ದಾನ, ಹೊಡೆದಾನ, ಯಾರಿಗೂ ಹೊಡೆದಾನ. ಆ ಹೊಡೆಯುವುದನ್ನ ಇವ ಸಮಿತಿದ್ರೆ ಗೊತ್ತಾಗ್ತದ. ಅವ ಹೊಡೆದನ್ನ ಒಂದು ಊರಾಗ, ಇವ ಅದನ್ನ ಒಂದು ಊರಾಗ. ಆ ಹೊಡಪಟ್ಟು ಆಗ್ಯದ ಒಂದು ಮನೆಯಾಗ, ಇವ ಅದನ್ನ ಒಂದು ಮನೆಯಾಗ. ಆದ್ರೆ ಅದು ತಿಳಿದಿಲ್ಲ. ಅವನು ಸಮಿತಿ ಇರಬೇಕು ಮತ್ತು ಹೇಗಿರ್ಬೇಕು? ಜ್ಞಾನರೂಪ ಆಗಿರ್ಬೇಕು, ತಿಳಿದಿರ್ಬೇಕು. ಮತ್ತು ಆ ಹೊಡಪಟ್ಟಿನಲ್ಲಿ ಹೊಡೆಯುವನು ಅಲ್ಲ, ಹೊಡಿಸುವವನು ಅಲ್ಲೇವ, ಎರಡೂ ಅಲ್ಲದೆ ಭಿನ್ನವಾಗಿರಬೇಕು. ಇದು ಲೋಕ ವ್ಯವಹಾರ ಸಾಕ್ಷಿ. ಇಲ್ಲಿ ಅಂತಃಕರಣದಲ್ಲಿ ವರ್ತಿಸ್ತಕ್ಕಂತ ಆ ಚೇತನ ಮಾತ್ರ ಇದು ಸಾಕ್ಷಿ ಸಾಕ್ಷಿ ಅಂತ ತಿಳ್ಕೊಬೇಕು. ಇದು ಶಾಸ್ತ್ರದಲ್ಲಿ ಪದೇ 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 ಬರ್ತದೆ. ಯಾವಾಗ ನಾವು ಸಾಕ್ಷಿಯಾಗಿ ಇರಬೇಕು ಅಂದ್ರೆ ಯಾವುದೇ ಕರ್ಮದಲ್ಲಿ ನಾವು ಅನುಕೂಲಬೇಕು ಅಂತ ಹೇಳ್ಕೊಂಡ್ಬಂದ್ರು. ಇಲ್ಲ ಮುಂದ ಇನ್ನು ಅನೇಕ ಬರ್ತವಲ್ಲ, ಅಸಂಗ, ಅಕ್ರಿಯ, ನಿರ್ವಿಕಾರ, ನಿರಾಕಾರ, ನಿರ್ಗುಣ, ಇವು ಏನು ವ್ಯಾಖ್ಯೆ ಅದ. ಅದನ್ನ ಈಗ ಸಮಯ ಆಯ್ತು, ಸಮಯ ಮತ್ತೆ ನಾಳಿನ ದಿವಸ ಈ ಎಲ್ಲ ವಿಷಯಗಳನ್ನು ಯಾಕೆ ವಿಸ್ತಾರವಾಗಿ ಹೇಳ್ತಾ ಇದ್ದೀವಿ ಅಂದ್ರೆ ಮುಂದೆ ನಮಗೆ ಈಗೇ ಸ್ವಲ್ಪ ಗಟ್ಟಿ ಆಯ್ತಂತಂದ್ರೆ ಮುಂದಿನ ವಿಷಯ ಶೀಘ್ರವಾಗಿ ಮುಗಿಸಾಗ್ತದೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಾನು ಈಗಲೇ ಅವುಗಳು ಪ್ರತಿಯೊಂದು ಅರ್ಥದ್ದು ಸ್ಪಷ್ಟೀಕರಣ ಮಾಡ್ಕೊತ ಹೊರಟಿದ್ದೇನೆ. ಅದನ್ನ ಈಗ ನಾಳೆ ದಿವಸ ಮತ್ತೆ ಮುಂದಿನ ವಿಷಯವನ್ನು ನೋಡೋಣ ಅಂತ ಹೇಳುತ್ತಾ ಇಲ್ಲಿವರೆಗೂ ಹೇಳಿಕೊಂಡು ಬಂದಂತಹ ಈ ಪುಷ್ಪದ ವಿಷಯವನ್ನ ಸದ್ಗುರು ಚರಣಕ್ಕೆ ಸಮರ್ಪಿಸಿ ಮೊದಲಾಡೋಣ. ಪೂರ್ಣಮಿದಂ ಪೂರ್ಣಮುದಚ್ಯತೆ.
पूर्णमादाय पूर्णमेवावशिष्यते। शान्ति शान्ति शान्तिः।